ನೋಡ್ರಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ನೆಕ್ಸ್ಟ್ ಟಾಪಿಕ್ ಯಾವ್ದು ಬರುತ್ತೆ ಅಂದ್ರೆ ಸ್ಪೋರ್ಟ್ಸ್ ಮೇಲೆ ಬರ್ತಾವ. ಇದರಲ್ಲಿ ಟರ್ಮ್ಸ್ ಗಳಾಗಿರ್ಬಹುದು ಅಥವಾ ಇದ್ರ ಮೇಲೆ ಇನ್ನೊಂದೇನ್ ಕ್ವಶನ್ ಬರುತ್ತಾ, ತುಂಬಾ ಫೇಮಸ್ ಆಗಿರೋ ವ್ಯಕ್ತಿ ಯಾರಂತಂದ್ ಹೇಳಿ ಬರ್ಬೋದು, ಅಥವಾ ಯಾವ ಟ್ರೋಫಿಗಳು ಏನಂತಂದ್ ಹೇಳಿದ್ರೆ ಸಂಬಂಧಪಟ್ಟಿದಾವ ಅಂತಂದ್ ಹೇಳಿ ನಿಮ್ಗೆ ಕ್ವಶನ್ ಬರುತ್ತೆ. ಟರ್ಮ್ಸ್, ಆಮೇಲೆ ಫೇಮಸ್ ವ್ಯಕ್ತಿಗಳು, ಆಮೇಲೆ ಟ್ರೋಫಿಗಳ ಬಗ್ಗೆ ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ನೋಡ್ರಿ ಫಸ್ಟ್ ಕ್ವಶನ್ ಐತ್ ನೋಡ್ರಿ, ನಿಮ್ಗೆ ಎಲ್ರು ಆಲ್ರೆಡಿ ಓದಿರ್ತೀರಿ, ಆನ್ಸರ್ಸ್ ಗಳನ್ನ ಹೇಳ್ರಿ. ಬಟರ್ಫ್ಲೈ ಸ್ಟ್ರೋಕ್ ಅಂತಂದ್ ಹೇಳ್ತೀವಿ. ಒಂದೇನಪ್ಪಾ ಅಂತಂದ್ ಹೇಳಿದ್ರ ಬಟರ್ಫ್ಲೈ ಸ್ಟ್ರೋಕ್ ಅಂತಂದ್ ಹೇಳ್ತೀವಿ. ಇದು ಯಾವ್ದಕ್ ಸಂಬಂಧಪಟ್ಟಂತದ್ದು ಅಂತಂದ್ ಹೇಳಿದ್ರ ಈಜು ಅಥವಾ ಸ್ವಿಮ್ಮಿಂಗ್ ಅಂತಂದ್ ಹೇಳ್ತೀವಿ. ಸ್ವಿಮ್ಮಿಂಗ್ ಗೆ ಸಂಬಂಧಪಟ್ಟಂತಹ ಒಂದು ವರ್ಡ್ ಬಟರ್ಫ್ಲೈ ಸ್ಟ್ರೋಕ್ ಅಂತಂದ್ ಹೇಳಿ. ಅಂದ್ರೆ ಇದು ಹೆಂಗಪ್ಪಾ ಅಂತಂದ್ ಹೇಳಿದ್ರ ಎರಡೂ ಕೈಗಳನ್ನ ಏಕಕಾಲದಲ್ಲಿ ಮೇಲೆತ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೀರಿನ ಮೇಲೆ ಒಂಥರ ಈಜ್ಕೊಂಡ್ ಹೋಗೋದು. ಸೊ ಎರಡು ಕೈಗಳನ್ನ ಯೂಸ್ ಮಾಡ್ಕೊಂಡ್ ಎಟ್ ಅ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರ ಸ್ವಿಮ್ಮಿಂಗ್ ಮಾಡೋದನ್ನ ನಾವು ಬಟರ್ಫ್ಲೈ ಸ್ಟ್ರೋಕ್ ಅಂತಂದ್ ಹೇಳ್ತೀವಿ. ಇದು ಯಾವ್ದಕ್ ಬರುತ್ತಂದ್ರ ಸ್ವಿಮ್ಮಿಂಗ್ ಗೆ ಬರುವಂತ ಥಿಂಗ್ಸ್ ಆಗತ್ತ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್ ಇದೊಂದು. ರಿಪೀಟ್ ಆಗಿರೋ ಕ್ವಶನ್ಸ್ ಗಳನ್ನ ಮಾತ್ರ ಡಿಸ್ಕಷನ್ ಮಾಡ್ತೀನಿ, ಉಳಿದಿರೋದು ಒಂದ್ ಸಾರಿ ನಿಮ್ಗೆ ಲಿಸ್ಟ್ ಅನ್ನ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬುಲ್ಸ್ ಐ ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಬುಲ್ಸ್ ಐ ಎಂಬ ಪದ ಬರುತ್ತೆ. ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ್ದಕ್ ಸಂಬಂಧಪಟ್ಟತ್ತ? ಈಗ ನೋಡ್ರಿ, ಈ ತರ ಒಂದು ಶೀಟ್ ಇರುತ್ತೆ. ಶೀಟ್ ಒಳಗಡೆ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಟಾರ್ಗೆಟ್ ಇರುತ್ತೆ. ಈಗ ನೀವು ಶೂಟಿಂಗ್ ಆಗಿರ್ಬೋದು ಅಥವಾ ಇನ್ನೊಂದೇನಂತಂದ್ ಹೇಳಿದ್ರೆ ಎರೋ ಹೊಡಿತೀವಲ್ಲ, ಎರೋ ಬಿಲ್ಲುಗಾರಿಕೆ, ಅದು ಬರುತ್ತೆ. ಎರಡು ಕಡೆ ಏನಪ್ಪಾ ಅಂತಂದ್ರೆ ಸೇಮ್ ವರ್ಡ್ ಅನ್ನ ಯೂಸ್ ಮಾಡ್ತಾರ. ಒಂದು ಬಿಲ್ಲುಗಾರಿಕೆ, ಇನ್ನೊಂದು ಶೂಟಿಂಗ್ ಒಳಗಡೆ. ಇಲ್ಲಿ ನಡುವೆ ಇರುವಂತಹ ಕೇಂದ್ರ ಬಿಂದುವನ್ನ, ಕೇಂದ್ರ ಇರುತ್ತಲ್ಲ, ಸೆಂಟರ್ ಪಾಯಿಂಟ್ ಏನಿರುತ್ತಲ್ಲ, ಸೆಂಟರ್ ಪಾಯಿಂಟ್ ಅಲ್ಲಿ ಇರುವಂತಹ ರೌಂಡ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಬುಲ್ಸ್ ಐ ಅಂತಂದ್ ಹೇಳಿ ಕರಿತೀವಿ. ಅದ್ರೊಳಗಡೆ ಎಲ್ಲಾದ್ರೂ ಹೋಗಿ ಬುಲೆಟ್ ಬಿತ್ತು ಅಥವಾ ಏರೋ ಬಿತ್ತು ಅಂತಂದ್ ಹೇಳಿದ್ರೆ 10 ಪಾಯಿಂಟ್ಸ್ ಅನ್ನ ಕೊಡ್ತಾರ. ಇದೆಲ್ರಿಗೂ ಗೊತ್ತೈತಲ್ಲ, ಶೂಟಿಂಗ್ ಸ್ಪೋರ್ಟ್ಸ್ ಯಾರು ನೋಡ್ತೀರಿ. ಸೊ ಅದನ್ನ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಬುಲ್ಸ್ ಐ ಅಂತಂದ್ ಹೇಳಿ, ಟಾರ್ಗೆಟ್ ಹೋಗಿರಿ ಇದು ಹೋಗೋದು. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ಗ್ಯಾಂಬಿಟ್ ಅಂತಂದ್ ಹೇಳಿ ಬರುತ್ತೆ. ಗ್ಯಾಂಬಿಟ್ ಏನಂತ ಕರಿತೀವಿ ಇದಕ್ಕೆ? ಗ್ಯಾಂಬಿಟ್ ಇದೊಂದು ವರ್ಡ್ ಬರುತ್ತೆ. ವೆರಿ ಗುಡ್. ಚೆಸ್ ಒಳಗಡೆ ಗ್ಯಾಂಬಿಟ್ ಅನ್ನೋ ಒಂದು ಪದ ಬರುತ್ತ. ಇದೇನಪ್ಪಾ ಅಂತಂದ್ರೆ ಚೆಸ್ ಒಳಗಡೆ ಬರುವಂತದ್ದು. ಇದು ಏನಂತಂದ್ ಹೇಳಿದ್ರೆ ಪಂದ್ಯದ ಆರಂಭದಲ್ಲಿ ಏನಂತಂದ್ ಹೇಳಿದ್ರೆ ಮೇಲುಗೈ ಸಾಧಿಸೋಕೆ ಮಾಡುವಂತ ಒಂದು ತಂತ್ರ ಅಂತಂದ್ ಹೇಳ್ತೀವಿ ಗ್ಯಾಂಬಿಟ್ ಮಾಡೋದು. ಅಂದ್ರ ನಾವ್ ಏನ್ ಹೇಳ್ತೀವಿ ಗ್ಯಾಂಬಿಟ್ ಅಂತಂದ್ ಹೇಳಿದ್ರೆ ಹೆಂಗ, ನಮ್ಮ ಆಡು ಭಾಷೆದಾಗ ಹೆಂಗ್ ಹೇಳ್ಬೇಕು ಅರ್ಥ ಆಗೋತರ? ಅಂದ್ರೆ ಇವಾಗ ಒಬ್ಬ ಸೈನಿಕರು ಇರ್ತಾರ ಚೆಸ್ ಒಳಗಡೆ. ಸೈನಿಕನೇನಪ್ಪಾ ಅಂತಂದ್ರೆ ಮುಂದ್ ಮಾಡ್ಬಿಟ್ಟು ಅವನನ್ನ ಕೊಂದಾಕ್ ಬಿಡೋದು. ಬಟ್ ಅಲ್ಲಿ ಏನಂತಂದ್ರೆ ಒಂದು ದೊಡ್ಡ ಅಂದ್ರೆ ಅಪೋಸಿಟ್ ಪರ್ಸನ್ ಕಡೆ ಇರುವಂತ ಒಬ್ಬ ದೊಡ್ಡ ಕಾಯಿಯನ್ನ ಅಥವಾ ಚೆಸ್ ಏನ್ ಬರ್ತಾವಲ್ಲ ಅಲ್ಲಿ ಸಿಂಬಲ್ಸ್, ಅವುಗಳನ್ನ ಒಂದು ಹೊಡಿಯುವಂತ ಒಂದು ತಂತ್ರ ಅಂತಂದ್ ಹೇಳ್ತೀವಿ ಗ್ಯಾಂಬಿಟ್. ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗತ್ತ ಚೆಸ್ ಒಳಗಡೆ. ಅದಾದ ನಂತರ ಸೇಮ್ ಅದೇ ತರ ನೋಡ್ರಿ, ಇದೊಂದು ವರ್ಡ್ ಬರುತ್ತೆ ಡ್ಯೂಸ್ ಅಂತಂದ್ ಹೇಳಿ. ಇದು ಎಲ್ಲೆಲ್ಲಿ ಬರುತ್ತೆ ಡ್ಯೂಸ್ ಅಂತಂದ್ ಹೇಳಿ? ತುಂಬಾ ಇಂಪಾರ್ಟೆಂಟ್. ಸೊ ಇದು ಎಲ್ಲೆಲ್ಲ ಅಂತಂದ್ ಹೇಳಿದ್ರೆ ಬ್ಯಾಡ್ಮಿಂಟನ್ ಮತ್ತು ಟೆನ್ನಿಸ್ ಒಳಗಡೆ ಯೂಸ್ ಮಾಡುವಂತ ಒಂದು ವರ್ಡ್ ಆಗತ್ತೆ ಡ್ಯೂಸ್ ಅಂತಂದ್ ಹೇಳಿ. ಡ್ಯೂಸ್ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನೀವು ಶಾರ್ಟ್ ಹೊಡಿತೀರಲ್ಲ, ಅಂದ್ರೆ ಸರ್ವಿಸ್ ಮಾಡ್ತಿರಲ್ಲ, ಸರ್ವಿಸ್ ಮಿಸ್ ಆಗ್ತದೆ. ಸೊ ಫಸ್ಟ್ ಟೈಮ್ ಸರ್ವಿಸ್ ಮಾಡ್ತೀರಿ, ಮಿಸ್ ಆಗ್ತೈತೆ. ನೆಕ್ಸ್ಟ್ ಟೈಮ್ ಸರ್ವಿಸ್ ಮಾಡ್ತೀರಿ, ಮಿಸ್ ಆಗತ್ತೆ. ಅದಾದ ನೆಕ್ಸ್ಟ್ ಟೈಮ್ ಮತ್ ಹಿಂಗ ಸರ್ವಿಸ್ ಮಾಡ್ಕೊತಾ ಆಟ ಆಡ್ತಾ ಹೋಗ್ತಿರಲ್ಲ, ಲಾಸ್ಟ್ ಪಾಯಿಂಟ್ ಅಂತಂದ್ ಹೇಳಿ ಬರುತ್ತೆ. ಸೊ ಅವು ಈ ಪಾಯಿಂಟ್ಸ್ ಗಳನ್ನೆಲ್ಲ ನೋಡ್ಕೋಬೇಕು. ಅಲ್ಲೇನಂತಂದ್ ಹೇಳಿದ್ರೆ ಒಂದ್ ಪದವನ್ನ ಯೂಸ್ ಮಾಡ್ತಾರೆ ಡ್ಯೂಸ್ ಅಂತಂದ್ ಹೇಳಿ. ಸೊ ಈ ಪದ ಎಲ್ಲೆಲ್ಲಿ ಬರುತ್ತಂದ್ರೆ ಬ್ಯಾಡ್ಮಿಂಟನ್ ಒಳಗಡೆ ಮತ್ತು ಟೆನ್ನಿಸ್ ಒಳಗಡೆ ಬರುವಂತದ್ದು. ಕ್ಲಿಯರ್ ಎಲ್ರಿಗೂ? ಡ್ಯೂಸ್. ಅದಾದ ನಂತರ ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಈ ವರ್ಡ್ ಗಳು ಬರ್ತಾವ ನೋಡ್ರಿ, ಒಂದು ಚಕ್ಕರ್ ಅಂತಂದ್ ಹೇಳಿ, ಇನ್ನೊಂದು ಮ್ಯಾಲೆಟ್ ಅಂತಂದ್ ಹೇಳಿ. ಚಕ್ಕರ್ ಅಂಡ್ ಮ್ಯಾಲೆಟ್ ಅನ್ನೋ ಒಂದು ಎರಡು ಪದಗಳು ಬರ್ತಾವ. ಸೊ ಇದು ಯಾವ ಆಟಕ್ಕೆ ಸಂಬಂಧಪಟ್ಟಂತ ವರ್ಡ್ಸ್ ಗಳಾಗಿದಾವ? ಎಸ್, ವೆರಿ ಗುಡ್. ಸಿ ಅಂತ ಬರಂಗಿಲ್ಲ. ಸೊ ಇದು ಯಾವ್ದಕ್ಕಂತಂದ್ ಹೇಳಿದ್ರೆ ಪೋಲೋ ಆಟಕ್ಕೆ. ಚಕ್ಕರ್ ಮತ್ತು ಮ್ಯಾಲೆಟ್ ಎಂಬ ಎರಡು ಪದಗಳು ಯಾವ ಆಟಕ್ಕೆ ಸಂಬಂಧಪಟ್ಟಿದಾವ ಅಂತಂದ್ ಹೇಳಿದ್ರೆ ಪೋಲೋ ಆಟ. ಪೋಲೋ ಆಟ ಅಂತಂದ್ ಹೇಳಿದ್ರೆ ಏನ? ನಿಮ್ಗೆಲ್ರಿಗೂ ಹಾಕಿ ಗೊತ್ತೈತಿ? ಹಾಕಿ ಒಂಥರ ಈ ತರ ಸ್ಟಿಕ್ ಇರುತ್ತ. ನಮ್ಮ ದೇಶದ ಇದು ಅಲ್ಲ, ನಮ್ಮ ದೇಶದ ಆಟ ಯಾವ್ದು ಅಂತಂದ್ ಹೇಳಿದ್ರೆ ಹಾಕಿ ಅಂತಂದ್ ಹೇಳ್ತೀವಿ, ರಾಷ್ಟ್ರೀಯ ಕ್ರೀಡೆ. ಸೊ ಇವಾಗ ಇದನ್ನ ಕುದುರೆ ಮೇಲೆ ಇದ್ಕೊಂಡು ಆಟ ಆಡಿದ್ರೆ, ಕುದುರೆ ಮೇಲೆ ಇದ್ಕೊಂಡು ಆಟ ಆಡಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪೋಲೋ ಅಂತ ಕರಿತೀವಿ. ಸೇಮ್ ಒಂದೊಂದ್ ಕ್ವಶನ್ ಐತ್ ನೋಡ್ರಿ, ದೆಹಲಿ ಸುಲ್ತಾನರ ಒಳಗಡೆ ಒಬ್ಬ ರಾಜ,
ಪೋಲೋ ಆಟ ಆಡಕ್ ಹೋಗಿ ಕೆಳಗ್ ಬಿದ್ದು ಸತ್ತೋಗಿದ ಅಂತಂದ್ ಹೇಳಿ ಯಾರವ? ನಿಂತ್ ಹೋಗ್ರಿ ಇಲ್ತಮಿಷ್ ಅಂತ. ಕುದ್ರಿ ಮ್ಯಾಲ ಆಟ ಆಡತ್ನ್ಯಾಗ ಚೇತಕ್ ಕುದ್ರಿ. ಕರೆಕ್ಟ್ ಅಲ್ಲ? ರಾಣಾ ಪ್ರತಾಪ್ ಸಿಂಗ್. ಸೊ ಇವ್ರೇನಪ್ಪಾ ಅಂತಂದ್ರೆ ಅಕ್ಬರ್ ಜೊತೆ ಒಂದು ಯುದ್ಧ ಮಾಡ್ತಾರ. ಅದನ್ನ ನಾವು ಆ ಯುದ್ಧವನ್ನ ಹಳದಿ ಘಾಟ್ ಯುದ್ಧ ಅಂತ ಕರಿತೀವಿ. ಈ ಯುದ್ಧದೊಳಗಡೆ ಏನಂತಂದ್ ಹೇಳಿದ್ರೆ ಸೊ ಪ್ರತಾಪ್ ಸಿಂಗ್ ಅವರು ಆ ರಾಜ ಏನಪ್ಪಾ ಅಂತಂದ್ ಹೇಳಿದ್ರೆ ಬಳಸಿದಂತ ಕುದುರೆ ಹೆಸರು ಚೇತಕ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಯಾರೋ ಹೇಳ್ದ ಇಲ್ತಮಿಷ್ ಅಂತಂದ್ ಹೇಳಿ. ಇಲ್ತಮಿಷ್ ಯಾಕೆ ಬರ್ತಾ? ಗುಲಾಮಿ ಸಂತತಿಯ ಸ್ಥಾಪಕರಾದಂತಹ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅವನ ಕೊನೆಯ ದಿನಗಳಲ್ಲಿ ಸೊ ಆಪರೇಷನ್ ಪೋಲೋ ಅಲ್ಲ, ಸೊ ಪೋಲೋ ಆಟ ಆಡುವ ಕುದುರೆ ಮೇಲಿಂದ ಬಿದ್ದು ಸತ್ತೋಗ್ತಾನ. ಇವನು ಆದ ನಂತರ ನೆಕ್ಸ್ಟ್ ಏನಂದ್ರೆ ಕುತುಬುದ್ದೀನ್ ಐಬಕ್ಕನ ಅಳಿಯನಾದಂತಹ ಇಲ್ತಮಿಷ್ ಏನಂದ್ರ ದೆಹಲಿ ಸುಲ್ತಾನ್ ಆಗ್ತಾನ ಅಂತ ಹೇಳಿ. ಓದಿಲ್ಲ ನೀವು 8th 9th 10th ಒಳಗಡೆ? ಸಿಂಪಲ್ ವರ್ಡ್. ಇಲ್ತಮಿಷ್ ಆದ ನಂತರ ಯಾರು ಬರ್ತಾರ? ಇಲ್ತಮಿಷ್ನ ಮಗಳಾದಂತಹ ರಜಿಯಾ ಸುಲ್ತಾನ್ ಬರ್ತಾಳ. ಇವು ಕೆಲವೊಂದ್ ಪಾಯಿಂಟ್ಸ್ ಗಳಾದ್ರೂ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಮ್ಯಾಶ್ ಅಂತಂದ್ ಹೇಳಿ. ಸ್ಮ್ಯಾಶ್ ಎಂಬ ಪದವನ್ನ ಯಾವ ಆಟದಲ್ಲಿ ಬಳಸ್ತಾರ ಅಂತಂದ್ ಹೇಳಿ. ಸೊ ಇಲ್ಲಿ ಎರಡರಲ್ಲಿ ಬಳಸ್ತಾರ ಸ್ಮ್ಯಾಶ್ ಅಂತಂದ್ ಹೇಳಿ. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ವಾಲಿಬಾಲ್ ಒಳಗಡೆ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಬ್ಯಾಡ್ಮಿಂಟನ್ ಒಳಗಡೆ. ವಾಲಿಬಾಲ್ ಮತ್ತು ಬ್ಯಾಡ್ಮಿಂಟನ್ ಎರಡೂ ಆಟದಲ್ಲಿ ಸ್ಮ್ಯಾಶ್ ಅನ್ನೋ ಒಂದು ಪದವನ್ನ ಬಳಸ್ತಾರ. ಕ್ಲಿಯರ್? ಅಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಈ ತರ ಕೋರ್ಟ್ ಇರುತ್ತ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನಾನ್ ನಿಂತ್ಕೊಂಡಿರ್ತೀನಿ, ಬಾಲ್ ಅನ್ನ ಆ ಕಡೆ ಹೊಡಿಬೇಕು ಇವಾಗ. ಸೊ ಬಾಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪೋಸಿಟ್, ಸೊ ಎದುರಾಳಿ ತಂಡದ ಕಡೆ ಕಳಿಸ್ಬೇಕು. ನಾನು ಕಳಿಸುವಾಗ ಏನಂತಂದ್ ಹೇಳಿದ್ರೆ ಈ ಲೆವೆಲ್ ಹೈಟ್ ಆಗಿ ಹೊಡೆಯಂಗಿಲ್ಲ, ನಾನು ಬಹಳ ಹೈಟ್ ಇಂದ ಹೊಡೆಯಂಗಿಲ್ಲ, ಡೈರೆಕ್ಟ್ ಆಗಿ ಹೊಡಿತೀನಿ. ಸ್ಮ್ಯಾಶ್ ಅಂತಂದ್ ಹೇಳ್ತೀವಲ್ಲ, ಸೊ ಡೈರೆಕ್ಟ್ ಆಗಿ ಫ್ಲಾಟ್ ಆಗಿ ಹೋಗುತ್ತೆ ಬಾಲ್. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸ್ಮ್ಯಾಶ್ ಅಂತಂದ್ ಹೇಳಿ ಕರಿತೀವಿ. ನಾಕ್ಔಟ್ ಅಂತಂದ್ ಹೇಳಿ ಒಂದು ವರ್ಡ್ ಬರುತ್ತೆ. ನಾಕ್ಔಟ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಪಡುತ್ತ ಅಂತಂದ್ ಹೇಳಿ. ಎದಕ್ ಬರುತ್ತೆ? ಲಾನ್ ಟೆನ್ನಿಸ್ಗೆ ಯಾಕೆ ಬರುತ್ತೋ? ನಾಕ್ಔಟ್ ಎಲ್ಲಿ ಮಾಡ್ತಾರ? ನಾಕ್ಔಟ್ ಎದ್ರೊಳಗ್ ಮಾಡ್ತಾರಂತ? ಕ್ರಿಕೆಟ್ ಒಳಗ ಹೋಗ ಅವನ ಬಾಕ್ಸಿಂಗ್ ಒಳಗಡೆ ನಾಕ್ಔಟ್ ಅನ್ನೋ ಒಂದು ವರ್ಡ್ ಬಾಕ್ಸಿಂಗ್ ಒಳಗಡೆ ಬರುತ್ತ. ಎದುರಾಳಿ ಏನಿರ್ತಲ್ಲ, ಸೊ ಅವನನ್ನ ಏನಪ್ಪಾ ಅಂತಂದ್ರೆ ಮನಸ್ಸಿಗೆ ಬಂದಂಗ್ ಬಡದ್ ಕೆಳಗ್ ಹೋಗದ್, ಅವ್ ಎಲ್ಲಾದ್ರೂ 10 ಸೆಕೆಂಡ್ ಒಳಗಡೆ ಎದ್ದೇಳಲಿಲ್ಲ ಅಂತಂದ್ ಹೇಳಿದ್ರೆ ನಾಕ್ಔಟ್ ಅಂತಂದ್ ಹೇಳಿದ್ರೆ ಗೊತ್ತಾಗಂಗಿಲ್ಲ ನಿಮ್ಗೆ. WWE ನೋಡ್ತೀರಿ, ಕುಸ್ತಿ ನೋಡ್ತೀರಿ, ಬಾಕ್ಸಿಂಗ್ 10 ಸೆಕೆಂಡ್ ಒಳಗಡೆ ಅವ್ ಎದ್ದೇಳಲಿಲ್ಲ ಅಂತಂದ್ ಹೇಳಿದ್ರೆ ಅದನ್ನ ನಾಕ್ಔಟ್ ಅಂತ ಕರೀತಾರ. ಅವ್ನ್ ಸುತ್ತಾಗಿರ್ಲಿಲ್ಲ ಅಂತಂದ್ ಹೇಳಿದ್ರೆ. ನಾಕ್ಔಟ್ ಅನ್ನೋ ಒಂದು ವರ್ಡ್ ಬಾಕ್ಸಿಂಗ್ ಗೆ ಸಂಬಂಧಪಟ್ಟಿರುವಂತ ಒಂದು ವರ್ಡ್ ಆಗೈತೆ. ಅಂದ್ರೆ ಇದು ಸಂಪೂರ್ಣ ವಿಜಯ ಅಂತಂದ್ ಹೇಳ್ತೀವಿ ನಾಕ್ಔಟ್ ಮಾಡಿ. ನೆಕ್ಸ್ಟ್ ಆಟನೇ ಇರಂಗಿಲ್ಲ, ಅಲ್ಲಿಗೆ ಸ್ಟಾಪ್. ನೆಕ್ಸ್ಟ್ ಅದೇ ತರ ನೋಡ್ರಿ, ಪೆನಾಲ್ಟಿ ಕಾರ್ನರ್. ಇದನ್ನಾದ್ರೆ ಹೇಳಿ ನೋಡ್ರಿ, ಪೆನಾಲ್ಟಿ ಕಾರ್ನರ್. ಈ ಹೆಂಗಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಈ ತರ ಒಂದು ಕೋರ್ಟ್ ಇರುತ್ತ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಗೋಲ್ ಕೀಪರ್ ನಿಂತ್ಕೊಂಡಿರ್ತಾನ, ಅದಾದ ನಂತರ ಒಂದ್ ಸರ್ಕಲ್ ಇರುತ್ತ. ಈ ಸರ್ಕಲ್ ಒಳಗಡೆ ಯಾರಾದ್ರೂ ಮಿಸ್ಟೇಕ್ ಮಾಡಿದ್ರು ಅಂತಂದ್ ಹೇಳಿದ್ರೆ ಸೊ ಗೋಲ್ ಹೊಡ್ಯಾಕ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಅವಕಾಶವನ್ನ ಕೊಡ್ತಾರ, ಯಾರಾದ್ರೂ ತಪ್ಪು ಮಾಡಿದ್ರ. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪೆನಾಲ್ಟಿ ಕಾರ್ನರ್ ಅಂತಂದ್ ಹೇಳಿ ಕರಿತೀವಿ, ಅಥವಾ ಶಾರ್ಟ್ ಕಾರ್ನರ್ ಅಂತಂದ್ ಹೇಳಿ ಕರಿತೀವಿ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ಹಾಕಿ ಒಳಗಡೆ ಬರುತ್ತೆ. ಸೊ ಯಾವ್ದ್ರಲ್ಲಿ ಬರುತ್ತ? ಹಾಕಿ ಒಳಗಡೆ. ಇವನ್ ಏನಪ್ಪಾ ಅಂತಂದ್ರೆ ಫುಟ್ಬಾಲ್ ಒಳಗಡೆನು ಕೂಡ ಪೆನಾಲ್ಟಿ ಬರುತ್ತೆ. ಹಾಕಿ ಮತ್ತು ಫುಟ್ಬಾಲ್ ಎರಡೂದ್ರೊಳಗಡೆ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಸಿಲ್ಲಿ ಪಾಯಿಂಟ್ ಅಂತ ಹೇಳಿ ಬರುತ್ತೆ. ಸಿಲ್ಲಿ ಪಾಯಿಂಟ್. ವೆರಿ ಗುಡ್. ಸಿಲ್ಲಿ ಪಾಯಿಂಟ್ ಅನ್ನೋ ಒಂದು ವರ್ಡ್ ಯಾವ್ದಕ್ ಬರುತ್ತೆ ಅಂತಂದ್ರೆ ಕ್ರಿಕೆಟ್ ಒಳಗಡೆ ಬರುತ್ತೆ. ಈ ತರ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಗ್ರೌಂಡ್ ಇರುತ್ತೆ, ಅದಾದ ನಂತರ ಇಲ್ಲಿ ಬ್ಯಾಟ್ಸ್ಮನ್ ನಿಂತ್ಕೊಂಡಿರ್ತಾನ, ಸ್ಪಿನ್ನರ್ ಒಬ್ಬ ಬಾಲ್ ಹಾಕಕ್ ಬಂದಿರ್ತಾನ. ಇಲ್ಲಿ ಟೆಸ್ಟ್ ಕ್ರಿಕೆಟ್ ಒಳಗಡೆ ಇಲ್ಲಿ ಒಬ್ಬನ್ ಫೀಲ್ಡರ್ ನಿಲ್ಲಿಸ್ತಾರ ನೋಡ್ರಿ, ಅವ್ನ್ ಹೆಲ್ಮೆಟ್ ಹಾಕಿರ್ತಾರು, ಅದಾದ ನಂತರ ನೆಕ್ಸ್ಟ್ ಪ್ಯಾಡ್ ಎಲ್ಲ ಹಾಕಿರ್ತಾರು. ಮುಂದ್ಗಡೆ ಜಸ್ಟ್ ಬ್ಯಾಟ್ಸ್ಮನ್ ಮುಂದ್ಗಡೆ ನಿಂತ್ಕೊಂಡಿರ್ತಾನ, ಅದನ್ನ ನಾವು ಸಿಲ್ಲಿ ಪಾಯಿಂಟ್ ಅಂತ ಕರಿತೀವಿ. ಕ್ರಿಕೆಟ್ ಒಳಗಡೆ ಸಂಬಂಧಪಟ್ಟಂತಹ ಒಂದು ವರ್ಡ್ ಆಗೈತೆ. ಅದಾದ ನಂತರ ಇದು ತುಂಬಾ ಸರಿ ಕೇಳಿದಾರ, ಲವ್ ಅಂತಂದೇಳಿ. ಇದು ಲವ್ ಅನ್ನೋ ಒಂದು ವರ್ಡ್ ಅನ್ನ ಎಲ್ಲಿ ಬಳಸ್ತಾರ? ವೆರಿ ಗುಡ್.
ಟೆನ್ನಿಸ್ ಒಳಗಡೆ ಬಳಸ್ತಾರ, ನಾನ್ ಟೆನ್ನಿಸ್ ಒಳಗಡೆ ಬಳಸ್ತಾರ. ಈಗ ನೋಡ್ರಿ, ಈಗ 0-0 ಅಂತ ಸ್ಕೋರ್ ಇರುತ್ತೆ, ಇದನ್ನ ಏನಂತ ಕರೀತಾರ ಅಂದ್ರೆ ಲವ್ ಅಂತ ಕರೀತಾರ. ಲವ್ ಅಂತಂದ್ ಹೇಳಿ ಹೆಂಗ್ ಕರೀತಾರ ನಿಮಗ್ ಬಿಟ್ಟಿದ್ದ. ಅದಾದ ನಂತರ 15-0 ಅಂತಂದ್ ಕರೆಯಂಗಿಲ್ಲ, 15 ಲವ್ ಅಂತಂದ್ ಹೇಳಿ ಕರೀತಾರ. ಅದಾದ ನಂತರ ನೆಕ್ಸ್ಟ್ 30-0 ಅಂತಂದ್ ಬರುತ್ತೆ. ಈ 0 ಅನ್ನ 0 ಅಂತ ಕರೆಯಂಗಿಲ್ಲ, ಅದನ್ನ ಪ್ರೀತಿಯಿಂದ ಕರೀತಾರ ಲವ್ ಅಂತಂದ್ ಹೇಳಿ. ಆ ಸ್ಕೋರ್ ಅನ್ನ ಗೊತ್ತಾಯ್ತಾ ಎಲ್ರಿಗೂ? 0 ಅಂಕವನ್ನ 0 ಅಂಕವನ್ನ ಈ ರೀತಿಯಾಗಿ ಕರೀತಾರ. ಎದ್ರೊಳಗಡೆ? ಟೆನ್ನಿಸ್ ಪಂದ್ಯದೊಳಗಡೆ. ಅದೇ ತರ ಸೊ ನೆಕ್ಸ್ಟ್ ನೋಡೋಣ ಕೆಲವೊಂದು ಪ್ರಶ್ನೆಗಳು. ಒಂದು ಬಾಸ್ಕೆಟ್ ಬಾಲ್ ತಂಡದ ಮೈದಾನದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? ಒಂದು ತಂಡದೊಳಗಡೆ ಎಷ್ಟು ಜನ ಆಟಗಾರರು ಇರ್ತಾರೆ? ಎನಿವನ್? ಬಾಸ್ಕೆಟ್ ಬಾಲ್ ಒಳಗಡೆ 9 ಜನ. ಸೊ ಫೀಲ್ಡ್ ಅಲ್ಲಿ ಹೋಗಿ ಆಟ ಆಡೋರು ಓನ್ಲಿ 5 ಜನ. 5 ಜನ ಆಟ ಆಡ್ತಾರ, ಜಾಸ್ತಿ ಜನ ಆಟ ಆಡಂಗಿಲ್ಲ, ಓನ್ಲಿ 5 ಜನ ಮಾತ್ರ. ಬಾಸ್ಕೆಟ್ ಬಾಲ್ ಟೀಮ್ ಒಳಗಡೆ ಏನಪ್ಪಾ ಅಂತಂದ್ರೆ ಓನ್ಲಿ 5 ಜನ ಆಟ ಆಡ್ತಾರ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇದೆಲ್ರಿಗೂ ಗೊತ್ತೈತಿ. ಕಬಡ್ಡಿ ಆಟದಲ್ಲಿ ಒಂದು ತಂಡದಲ್ಲಿ ಮೈದಾನದ ಒಳಗಡೆ ಆಟ ಆಡುವವರ ಸಂಖ್ಯೆ ಎಷ್ಟು? ಕಬಡ್ಡಿ ಒಳಗಡೆ ಎಷ್ಟು ಜನ? ವೆರಿ ಗುಡ್, 7 ಜನ ಆಟ ಆಡ್ತಾರೆ. ಎಷ್ಟು ಜನ ಆಡ್ತಾರಪ್ಪ ಅಂತಂದ ಹೇಳಿದ್ರೆ 7 ಜನ ಆಟ ಆಡ್ತಾರ. ಇಲ್ಲಿ ಇನ್ನೊಂದು ಬರುತ್ತೆ ನೋಡು, ರೈಡರು, ಡಿಫೆಂಡರು ಅನ್ನೋ ಒಂದು 2 ವರ್ಡ್ಗಳು ಬರ್ತಾವ. ಸೊ ಏನೇನಪ್ಪಾ ಅಂತಂದ್ರೆ ರೈಡರ್ ಅನ್ನೋ ಒಂದು ವರ್ಡ್ ಬರುತ್ತ, ಆಮೇಲೆ ಡಿಫೆಂಡರ್ ಅನ್ನೋ ಒಂದು ವರ್ಡ್ ಬರುತ್ತ, ಆಮೇಲೆ ಬೋನಸ್ ಅಂತಂದ ಹೇಳಿ, ಬೋನಸ್ ಪಾಯಿಂಟ್ ಅಂತಂದ ಹೇಳಿ ಬರ್ತಾವಲ್ಲ ವರ್ಡ್ಗಳು. ಸೊ ಇವೆಲ್ಲ ಏನಂತಂದ್ರೆ ಕಬಡ್ಡಿ ಆಟಕ್ಕೆ ಸಂಬಂಧಪಟ್ಟಂತಹ ವರ್ಡ್ಸ್ ಗಳಾಗಿದಾವ. ನೆಕ್ಸ್ಟ್ ನಿಮ್ಗೆ ತುಂಬಾ ಎಲ್ರಿಗೂ ಗೊತ್ತಿರುವಂತದ್ದು ಸೂಪರ್ ಟ್ಯಾಕಲ್, ವಾಲಿಬಾಲ್. ನೀವೆಲ್ಲ ಸ್ಕೂಲ್ ಒಳಗಡೆ ಆಟ ಆಡಿರ್ತೀರಿ. ವಾಲಿಬಾಲ್ ಒಳಗಡೆ ಎಷ್ಟು ಜನ ಆಟಗಾರರು ಇರ್ತಾರ? ವೆರಿ ಗುಡ್. ಸೊ ಟೋಟಲ್ ಆಗಿ ಎಷ್ಟು ಜನ ಇರ್ತಾರಪ್ಪ ಅಂತಂದ ಹೇಳಿದ್ರ 6 ಜನ ಇರ್ತಾರ. ವಾಲಿಬಾಲ್ ಟೀಮ್ ಒಳಗಡೆ ಎಷ್ಟು ಜನ ಇರ್ತಾರಪ್ಪ ಅಂತಂದ ಹೇಳಿದ್ರ 6 ಜನ ಆಟಗಾರರು ಇರ್ತಾರ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ನೋಡ್ರಿ, ತುಂಬಾ ಏನಪ್ಪಾ ಅಂತಂದ ಹೇಳಿದ್ರೆ ಹಳ್ಳಿ ಆಟ, ಖೋ ಆಟದ ಮೈದಾನದಲ್ಲಿ. ಎಸ್, ಖೋ ಒಳಗಡೆ ಎಷ್ಟು ಜನ ಇರ್ತಾರ? ಇಲ್ಲಿ ನೋಡ್ರಿ, ಖೋದೇನಪ್ಪಾ ಅಂತಂದ ಹೇಳಿದ್ರೆ ಈ ತರ ಗ್ರೌಂಡ್ ಇರುತ್ತ. ಸೊ ನಡುವೆ ಈ ರೀತಿಯಾಗಿರುತ್ತ, ಇಲ್ಲೊಂದ್ ಕಂಬ ಇರುತ್ತ. ಎಲ್ರಿಗೂ ನಿಮ್ಗೆ ಗೊತ್ತಿತ್ತಲ್ಲ, ಯಾರಿಗ್ ಗೊತ್ತಿಲ್ಲ ಅಂತಂದ್ ಹೇಳಿದವ್ರು. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕೂತ್ಕೊಂಡವ್ರು ಎಷ್ಟು ಜನ ಇರ್ತಾರ? ಟೋಟಲ್ ಆಗಿ 8 ಜನ ಕೂತ್ಕೊಂಡಿರ್ತಾರ. ಈ ಕಡೆ ಒಬ್ಬ ಏನಪ್ಪಾ ಅಂತಂದ ಹೇಳಿದ್ರೆ ಆಟಗಾರ ಓಡ್ತಿರ್ತಾನ. ಅಂದ್ರೆ ಒಂದು ಟೀಮ್ ಒಳಗಡೆ 9 ಜನ ಏನಂತಂದ ಹೇಳಿದ್ರೆ ಆಟ ಆಡೋಕೆ ಇರ್ತಾರ. ಟೋಟಲ್ ಆಗಿ 9 ಜನ. ಅದಾದ ನಂತರ ಎಷ್ಟ್ ಜನ ಓಡ್ತಿರ್ತಾರ? ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಜನ ಎದುರಾಳಿ ತಂಡದವ್ರು ಓಡ್ತಿರ್ತಾರೆ. ಟೋಟಲ್ ಗ್ರೌಂಡ್ ಒಳಗಡೆ ಎಷ್ಟು ಜನ ಅಂತ ಕೇಳಿದ್ರೆ ಎಷ್ಟ? 12 ಜನ. ಬಟ್ ಆದ್ರೆ ಒಂದು ತಂಡದಿಂದ ಅಂತ ಕೇಳಿದ್ರ ಅಂತಂದ ಹೇಳಿದ್ರೆ ಎಷ್ಟು ಜನ? 9 ಜನ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್ ಇದು? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪೋಲೋ ಆಟದ ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರ ಅಂತಂದ ಹೇಳಿ. ಪೋಲೋ ಆಟದಲ್ಲಿ ಎಷ್ಟು ಜನ ಇರ್ತಾರ? ಕುದುರೆ ಮೇಲೆ ಕೂತ್ಕೊಂಡು ಆಟ ಆಡ್ತಿರ್ತಾರ. ಸೊ ಈ ಆಟ ಆಡ್ಬೇಕಂತ ಹೇಳಿದ್ರೆ ಅತಿ ದೊಡ್ಡ ಗ್ರೌಂಡ್ ಬೇಕಾಗತ್ತೆ. ಅತಿ ದೊಡ್ಡ ಗ್ರೌಂಡ್ ಅಲ್ಲಿ ಆಡುವ ಆಟ ಯಾವ್ದು ಅಂತಂದ ಹೇಳಿದ್ರೆ ಪೋಲೋ ಆಟ ಅಂತ ಹೇಳ್ತೀವಿ. ಅತಿ ದೊಡ್ಡ ಗ್ರೌಂಡ್ ಬೇಕಿದೆ. ಯಾಕಂತಂದ ಹೇಳಿದ್ರೆ ಸಣ್ಣ ಗ್ರೌಂಡ್ ಒಳಗಡೆ ಕುದುರೆಗಳು ಹೆಂಗ್ ಓಡ್ಬೇಕು? ಕುದುರೆ ಮೇಲೆ ಓಡ್ಬೇಕಲ್ಲ ಅವ್ರ ಆಟ ಆಡ್ಬೋದು. ಸೊ ಬಾಳ್ ದೊಡ್ಡದ ಗ್ರೌಂಡ್ ಇರುತ್ತ, ದೊಡ್ಡ ಗ್ರೌಂಡ್ ಅಲ್ಲಿ ಆಟ ಆಡುವಂತದ್ದು. ಈ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರ ಅಂತಂದ ಹೇಳಿದ್ರೆ 4 ಜನ ಇರ್ತಾರ. ಎಷ್ಟು ಜನ ಇರ್ತಾರ? ಟೋಟಲ್ ಆಗಿ 4 ಜನ. ಸೊ ಇದನ್ನ ಇನ್ನೊಂದು ಕ್ವಶನ್ ಕೇಳ್ತಾರ. ಸೊ ರಾಜರ ಆಟ ಯಾವುದು ಅಂತಂದೇಳಿ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಆಡುವಂತ ಆಟ ಇದು. ಸೊ ರಾಜರ ಆಡುವಂತ ಆಟ ಯಾವ್ದಂತಂದ ಹೇಳಿದ್ರ ಪೋಲೋ ಆಟ ಅಂತಂದ ಹೇಳ್ತೀವಿ. ನಮಗ್ ಪೋಲೋ ಅಂದ ತಕ್ಷಣ ಇನ್ನೊಂದ್ ನೆನ್ಪಿಟ್ಕೋಬೇಕು, ಎಕ್ಸಾಂಪಲ್ ಬರುತ್ತ ಆಪರೇಷನ್ ಪೋಲೋ ಅಂತಂದ ಹೇಳಿ ಬರುತ್ತಲ್ಲ. ಗೊತ್ತೈತಲ್ಲ ಇದು ಆಪರೇಷನ್ ಪೋಲೋ ಅಂತಂದ ಹೇಳಿದ್ರ ಏನ್ ಹೇಳ್ರಿ? ನನಗ್ ಗೊತ್ತಿಲ್ಲ. 1947 ಏನಪ್ಪಾ ಅಂತಂದ್ರೆ ನಮಗ್ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ಜಮ್ಮು ಕಾಶ್ಮೀರ, ಜುನಾಗಢ, ಆಮೇಲೆ ನೆಕ್ಸ್ಟ್ ಹೈದರಾಬಾದ್, ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಸ್ವತಂತ್ರ ದೇಶವಾಗಿ ಉಳಿತಾವು ಅಂತಂದ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ, ಇದ್ರ ಮೇಲೆ ದಾಳಿ ಆಗತ್ತ. ದಾಳಿ ಆದ ನಂತರ ಏನ್ ಮಾಡ್ತಾನ ರಾಜ ಹರಿಸಿಂಗ್ ಜವಾಹರ್ಲಾಲ್ ನೆಹರು ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನ. ಅದನ್ನ ನಾವು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತಂದ ಹೇಳ್ತೀವಿ. ಆಮೇಲೆ ಜುನಾಗಢ ಒಳಗಡೆ ಏನಾಗತ್ತ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಹೋದಾಗ ಇದಾಗತ್ತ, ಜನಮತಗಣನೆ ಆಗತ್ತ.
ಜನರೆಲ್ಲರೂ ಇಂಡಿಯಾಕ್ಕೆ ಸೇರ್ಬೇಕಂತ ಹೇಳ್ತಾರ, ಅದು ಕೂಡ ಇಂಡಿಯಾಕ್ಕೆ ಸೇರುತ್ತೆ. ಬಟ್ ಆದ್ರೆ ಇಲ್ಲಿ ಏನಿರುತ್ತಲ್ಲ ದೆಹಲಿ ಅಂತ ಹೈದರಾಬಾದ್, ಈ ಹೈದರಾಬಾದ್ ಒಳಗಡೆ ಏನಪ್ಪಾ ಅಂತಂದ್ರೆ ನಿಜಾಮ್ ವಂಶಸ್ಥರು ಇರ್ತಾರ, ಅವ್ರು ಸೇರಂಗಿಲ್ಲ ಇಂಡಿಯಾಕ್, ನಾವು ಸ್ವತಂತ್ರವಾಗಿರ್ಬೇಕು ಅಂತಂದೇಳಿ. ಸೊ ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸೈನಿಕ ಕಾರ್ಯಾಚರಣೆ ಮಾಡ್ತಾರ. ಆ ಸೈನಿಕ ಕಾರ್ಯಾಚರಣೆಗೆ ಏನಂತ ಕರೀತಾರ ಅಂದ್ರ ಆಪರೇಷನ್ ಪೋಲೋ ಅಂತ ಕರೀತಾರ. ಹೈದರಾಬಾದ್ ನಿಜಾಮನನ್ನ ಸೋಲಿಸಿ ಈ ಹೈದರಾಬಾದ್ ಸಂಸ್ಥಾನವನ್ನ ಭಾರತಕ್ಕೆ ಸೇರಿಸ್ತಾರ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್? ಗುಡ್. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ವಾಟರ್ ಪೋಲೋ. ಸೇಮ್ ಅದೇ ತರ ಪೋಲೋ ಆಟ. ಸೊ ಅದ್ನೆಲ್ಲ ಆಡ್ತಾ ಇದ್ರಪ್ಪ ಅಂತಂದ್ರೆ ಕುದುರೆ ಮೇಲೆ. ಇದು ವಾಟರ್ ಪೋಲೋ ಇದನ್ನೆಲ್ಲ ಆಡ್ತಾರ ಅಂತಂದ್ ಹೇಳಿದ್ರ ನೀರಿನ ಒಳಗಡೆ ಆಟ ಆಡ್ತಾರ. ಸೊ ಅದು ಏನಪ್ಪಾ ಅಂತಂದ್ರೆ ಸ್ಪೆಷಲ್ ಆಗಿ ಗ್ರೌಂಡ್ ತರನೇ ಈಜುಕೊಳ ಇರತ್ತ. ಇದ್ರಲ್ಲಿ ಎಷ್ಟ್ ಜನ ಇರ್ತಾರ ಅಂತಂದ್ ಹೇಳಿದ್ರೆ ಒಂದು ತಂಡದಲ್ಲಿ 7 ಜನ ಇರ್ತಾರ. ಟೋಟಲ್ ಆಗಿ 6 ಜನ ಆಟಗಾರರು, ಒಬ್ಬ ಗೋಲ್ ಕೀಪರ್. ಟೋಟಲ್ ಎಷ್ಟ್ ಜನಪ್ಪಾ ಅಂತಂದ್ರೆ 7 ಜನ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಒಂದ್ ಬರುತ್ತೆ ನೋಡ್ರಿ, ಬೇಸ್ಬಾಲ್. ಈಗ ನಾವ್ ಹೆಂಗ್ ಕ್ರಿಕೆಟ್ ಆಡ್ತೀವಲ್ಲ, ಸೇಮ್ ಇದೇ ತರ, ಬಟ್ ಅದ್ರ ಬೇಸ್ಬಾಲ್ ತುಂಬಾ ಡಿಫ್ರೆಂಟ್ ಆಗಿರತ್ತೆ. ಸೊ ಇಲ್ಲಿ ನಿಂತ್ಕೊಂಡ್ ಏನಪ್ಪಾ ಅಂತಂದ್ ಹೇಳಿದ್ರ ಇಲ್ಲಿ ನಿಂತ್ಕೊಂಡಿರ್ತಾನ ಬ್ಯಾಟ್ಸ್ಮನ್ ತರ. ಅದಾದ್ಮೇಲೆ ಇಲ್ಲಿ ನಿಂತ್ಕೊಂಡ್ ಬಾಲ್ ಹೋಗಿತಿರ್ತಾರ. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರ ಪಾಯಿಂಟ್ ಬೇಸ್ ಪಾಯಿಂಟ್ ಗಳು ಇರ್ತಾವ. ಟೋಟಲ್ ಆಗಿ 4 ಬೇಸ್ ಗಳು ಇರ್ತಾವ. ಈ 4 ಬೇಸ್ ಗಳಿಗೆ ಏನಪ್ಪಾ ಅಂತಂತ ಹೇಳಿದ್ರೆ ಓಡ್ಬೇಕಿರುತ್ತ. ಸೊ ಇಂತ ಒಂದು ಆಟ ಬೇಸ್ಬಾಲ್ ಅಂತಂದ ಹೇಳಿ. ಇದು ಅಮೆರಿಕಾ, ಅಂದ್ರೆ ಈಗ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಐತಲ್ಲ, ಅಲ್ಲಿ ತುಂಬಾ ಜನಪ್ರಿಯವಾದಂತಹ ಒಂದು ಕ್ರೀಡೆ. ಈ ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ ಟೋಟಲ್ ಆಗಿ 9 ಜನ ಆಟಗಾರರು ಇರ್ತಾರೆ. ಪ್ರತಿಯೊಂದು ಬೇಸ್ಬಾಲ್ ತಂಡದಲ್ಲಿ ಎಷ್ಟು ಜನ ಇರ್ತಾರೆ? 9 ಜನ. ಅದಾದ ನಂತರ ನೆಕ್ಸ್ಟ್ ಒಂದು ಬರುತ್ತೆ ನೋಡ್ರಿ, ರಗ್ಬಿ ಅಂತಂದ ಹೇಳಿ. ರಗ್ಬಿ ಇದು ತುಂಬಾ ಇಂಪಾರ್ಟೆಂಟ್. ರಗ್ಬಿ ಯಾಕಂತಂದ ಹೇಳಿದ್ರೆ ಅತಿ ಹೆಚ್ಚು ಜನರನ್ನ ಹೊಂದಿರುವಂತ ಆಟ ಇದು. ಸೊ ಒಂದೊಂದು ತಂಡದಲ್ಲಿ ಎಷ್ಟು ಜನ ಇರ್ತಾರ ಅಂತಂದ ಹೇಳಿದ್ರೆ 15 ಜನ ಆಟಗಾರರು ಇರ್ತಾರ. ಸೊ ಒಂದೊಂದು ತಂಡದಲ್ಲಿ ಎಷ್ಟು ಜನ ಇರ್ತಾರ? 15. ಅಂದ್ರ 2 ಟೀಮ್ಗಳು ಅಂತಂದ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಎಷ್ಟು ಜನ ಇರ್ತಾರ ಅಂದ್ರೆ ಟೋಟಲ್ ಆಗಿ 30 ಜನ ಆಟಗಾರರನ್ನ ಹೊಂದಿರುವಂತ ಆಟ ರಗ್ಬಿ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಫುಟ್ಬಾಲ್ ಮತ್ತು ಹಾಕಿ. ಇವೆರಡು ತಂಡದಲ್ಲಿ ಸೇಮ್ ಇರ್ತಾರ. ಫುಟ್ಬಾಲ್ ಆಮೇಲೆ ಹಾಕಿ ಒಳಗಡೆ ಟೋಟಲ್ ಎಷ್ಟು ಜನ ಇರ್ತಾರ ಅಂತಂದ್ ಹೇಳಿದ್ರೆ ಯಾರಾದ್ರೂ ಹೇಳ್ತಾರನ? ಟೋಟಲ್ ಆಗಿ 11 ಜನ ಇರ್ತಾರ. ಸೊ 10 ಜನ ಆಟಗಾರರು. ಅದಾದ ನಂತರ ನೆಕ್ಸ್ಟ್ ಒಬ್ಬ ಏನಪ್ಪಾ ಅಂತಂದ ಹೇಳಿದ್ರೆ ಗೋಲ್ ಕೀಪರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ ಆಟ ಬರುತ್ತ, ನೆಟ್ ಬಾಲ್ ಅಂತಂದ್ ಹೇಳಿ. ನೆಟ್ ಬಾಲ್ ಇದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಬಾಸ್ಕೆಟ್ ಬಾಲ್ ತರನ ಆಡ್ತಾರ. ನೆಟ್ ಬಾಲ್ ಅಂತಂದ್ ಹೇಳಿ, ಬಾಸ್ಕೆಟ್ ಬಾಲ್ ಒಳಗಡೆ ಬಾಲ್ ಅನ್ನ ಹಿಡಿದ್ಬಿಟ್ಟು ಥ್ರೋ ಮಾಡ್ತಾರೆ. ಇದು ಸೇಮ್ ನೆಟ್ ಬಾಲ್ ಅದೇ ತರ. ಸೊ ಇದ್ರಲ್ಲಿ ಎಷ್ಟು ಜನ ಇರ್ತಾರ ಅಂತಂದ ಹೇಳಿದ್ರೆ 7 ಜನ ಇರ್ತಾರ. ಎಷ್ಟ್ ಜನ ಇರ್ತಾರ? 7 ಜನ. ಆಮೇಲೆ ನಿಮ್ಮೆಲ್ರದ್ದು ಫೇವ್ರೇಟ್ ಒಂದು ಬರುತ್ತಲ್ಲ, ಕ್ರಿಕೆಟ್. ಕ್ರಿಕೆಟ್ ಒಳಗಡೆ ಎಷ್ಟು ಜನ ಇರ್ತಾರ? ನೆಕ್ಸ್ಟ್ ನೋಡ್ರಿ, ಡ್ಯೂರಾಂಡ್ ಕಪ್ ಅಂತಂದ ಹೇಳಿ ಒಂದು. ಇವಾಗ ಏನಂತಂದ ಹೇಳಿ ಟ್ರೋಫೀಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೊದಲು ಟ್ರೋಫೀಸ್ ಅಂತ ಬಂದ ತಕ್ಷಣ ನಮ್ದು ಕ್ರಿಕೆಟ್ ಗೆ ಸಂಬಂಧಪಟ್ಟಿದ್ದು ಯಾವ ಟ್ರೋಫೀಸ್ ಇದಾವ ಹೇಳ್ರಿ? ಇದನ್ನ ಕವರ್ ಮಾಡ್ಕೊಂಡ್ಬಿಡೋಣ. ಕ್ರಿಕೆಟ್ ಗೆ ಸಂಬಂಧಪಟ್ಟಿರೋ ಟ್ರೋಫಿಗಳಾವು ನಾನ್ ಹೇಳ್ತೀನಿ ಸರ್. ವರ್ಲ್ಡ್ ಕಪ್ ಐತ್ರಿ. ಅದಾದ ನಂತರ ನೆಕ್ಸ್ಟ್ ನನಗ್ ಗೊತ್ತಿರೋದು ರಣಜಿ ಐತ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದು? IPL ಐತ್ರಿ. ವೆರಿ ಗುಡ್. ರಜತ್ ಕಪ್ ಅಂತಂದ ಹೇಳಿ ಬರುತ್ತ. ನೆಕ್ಸ್ಟ್ ಯಾವ ಬರ್ತಾವ? ವಿಜಯ್ ಹಜಾರೆ ಟೋಪಿ ಅದು. ವಿಜಯ್ ಹಜಾರೆ ಟೋಪಿ. ನೆಕ್ಸ್ಟ್ ಇವು ಇಶಾನ್ ಕಿಶನ್ ರಿಟರ್ನ್ ಬಂದ ಗೊತ್ತಾ? ಇಶಾನ್ ಕಿಶನ್ ತುಂಬಾ ಏನಂತಂದ್ ರನ್ ಗಳನ್ನ ಹೊಡೆದು ಸೆಂಚುರಿಯನ್ನು ಹೊಡೆದ ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ. ಅದು ಯಾವ್ದು ಕಪ್? ಅದು ಸೈಯದ್ ಮುಸ್ತಾಫ್ ಅಲಿ ಏನೋ ಕರೀತಾರಲ್ಲ, ಸೈಯದ್ ಮುಸ್ತಾಕ್ ಅಲಿ ಕಪ್. ಅದು ಕೂಡ ಏನಂತಂದ್ರೆ ಕ್ರಿಕೆಟ್ ಗೆ ಸಂಬಂಧಪಟ್ಟಿರೋದು. ಇವನ್ನೆಲ್ಲ ಏನಂತಂದ್ರೆ ಕ್ರಿಕೆಟ್ ಗೆ ಸಂಬಂಧಪಟ್ಟಿದ್ದು. ಮಹಾರಾಜ ಕಪ್ ಅಂತ ಬರುತ್ತಾ? ನನಗ್ ಗೊತ್ತಿಲ್ಲ, ಅವ್ ಹೇಳಿದಾನ. ರಾಂಗ್ ಹೇಳಿದ್ರೆ ಅವ್ನ್ ತೋಡ್. ಮಹಾರಾಜ ಕಪ್ ಅಂತಂದೇಳಿ ಸೇಮ್ ಅದೇ ತರ ನೋಡೋಣ. ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗುವಂತದ್ದು ಡ್ಯೂರಾಂಡ್ ಕಪ್ ಅಂತಂದ ಹೇಳಿ ಬರುತ್ತೆ. ಡ್ಯೂರಾಂಡ್ ಕಪ್. ಈ ಡ್ಯೂರಾಂಡ್ ಅಂತಂದ ಹೆಸರು ಕೇಳ್ರೆ ಎಲ್ಲೋ ನೆನಪಾಗೈತಿ ಏನೋ ಒಂದು 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 ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಡ್ಯೂರಾಂಡ್ ಕಪ್. ಸೊ ಬಾರ್ಡರ್ ಬರುತ್ತಲ್ಲ, ಬಾರ್ಡರ್ ಡ್ಯೂರಾಂಡ್ ರೇಖೆ ಅಂತಂದೇಳಿ. ಡ್ಯೂರಾಂಡ್ ರೇಖೆ
ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ರೇಖೆ ಡ್ಯುರಾಂಡ್ ರೇಖೆ, ಬಾರ್ಡರ್ ಅಂತ ಹೇಳ್ತೀವಿ. ಸೊ ಅವೇನಪ್ಪಾ ಅಂತಂದ್ರೆ ಒಬ್ಬ ಇಂಗ್ಲಿಷ್ ಅಧಿಕಾರಿ ಅವ. ಸೊ ಅವನ ಸವಿ ನೆನಪಿಗೋಸ್ಕರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ನಮ್ಮ ಏಷ್ಯಾದೊಳಗಡೆ ಫುಟ್ಬಾಲ್ ಆಟವನ್ನ ಇದು ಮಾಡ್ತಾರ. ಫುಟ್ಬಾಲ್ ಆಟ, ಈ ಫುಟ್ಬಾಲ್ ಆಟಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ 1888ರಲ್ಲಿ ಆ ಕಪ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅವನ ಹೆಸರಿಡ್ತಾರ. ಅದು ಡ್ಯುರಾಂಡ್ ಕಪ್ ಅಂತಂದ ಹೇಳಿ ಫುಟ್ಬಾಲ್ ಗೆ ಸಂಬಂಧಪಟ್ಟಿದ್ದು. ಫಸ್ಟ್ ಟೈಮ್ ಡ್ಯುರಾಂಡ್ ಆಟಗಳು ಎಲ್ಲಿ ಸ್ಟಾರ್ಟ್ ಆಗ್ತಾವ ಅಂತಂದ್ರೆ ಶಿಮ್ಲಾದೊಳಗಡೆ ಸ್ಟಾರ್ಟ್ ಆಗ್ತಾವ. ಎಲ್ಲಿ ಸ್ಟಾರ್ಟ್ ಆಗ್ತಾವ? ಶಿಮ್ಲಾದೊಳಗಡೆ. ಸೇಮ್ ಅದೇ ತರ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಥಾಮಸ್ ಕಪ್ ಅಂತಂದ್ ಹೇಳ್ಬರುತ್ತೆ. ಥಾಮಸ್ ಕಪ್ ಯಾವ್ದಕ್ ಸಂಬಂಧಪಟ್ಟಿದ್ದು? ಎನಿವನ್? ಬ್ಯಾಡ್ಮಿಂಟನ್ ಗೆ ಸಂಬಂಧಪಟ್ಟಿದ್ದು. ಅದು ಎಲ್ಲಪ್ಪಾ ಅಂತಂದ್ರೆ ಪುರುಷರಿಗೆ ಮಾತ್ರ. ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಿದ್ದು ಅದು ಏನಂತಂದ್ರೆ ಪುರುಷರಿಗೆ ಮಾತ್ರ. ಥಾಮಸ್ ಕಪ್ ಅಂತಂದ್ ಹೇಳ್ತೀವಿ. ಇದು ಯಾವಾಗಿಂದ ನಡೆ ಆಯ್ತು ಅಂತಂದ ಹೇಳಿದ್ರೆ 1948ರಿಂದ ನಡೆ ಆಯ್ತ ಥಾಮಸ್ ಕಪ್. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ ಊಬರ್ ಕಪ್ ಅಂತಂದೇಳಿ. ಊಬರ್ ಕಪ್ ಇದು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದು? ಸೊ ಥಾಮಸ್ ಕಪ್ ಏನಪ್ಪಾ ಅಂತಂದ ಹೇಳಿದ್ರೆ ಬ್ಯಾಡ್ಮಿಂಟನ್ ಆಟ ಪುರುಷರಿಗೆ ಸಂಬಂಧಪಟ್ರ, ಇದು ಬ್ಯಾಡ್ಮಿಂಟನ್ ಆಟ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಊಬರ್ ಕಪ್ ಅಂತಂದ ಹೇಳ್ತೀವಿ. ಪುರುಷರಿಗೆ ಬರಂಗಿಲ್ಲ. ಬ್ಯಾಡ್ಮಿಂಟನ್ ಆಟ ಮಹಿಳೆಯರಿಗೆ ಸಂಬಂಧಪಟ್ಟಂತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವ್ ಎರಡು ಆಟಗಳು ಥಾಮಸ್ ಕಪ್ ಆಗಿರ್ಬೋದು, ಆಮೇಲೆ ಊಬರ್ ಕಪ್ ಗಳಾಗಿರ್ಬೋದು, ಇವೆರಡು ಏನಂತಂದ ಹೇಳಿದ್ರೆ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಕ್ರೀಡೆಗಳಾಗಿದಾವ. ಇವೆರಡು ಏನಪ್ಪಾ ಅಂತಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಕ್ರೀಡೆಗಳು ಥಾಮಸ್ ಕಪ್ ಆಮೇಲೆ ಊಬರ್ ಕಪ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ರಣಜಿ ಟ್ರೋಫಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಣಜಿ ಟ್ರೋಫಿ ಕ್ರಿಕೆಟ್ ಗೆ ಸಂಬಂಧಪಟ್ಟಿದ್ದು. ನಮ್ಗೆ ಇಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರ, ರೀಸೆಂಟ್ ಆಗಿ ರಣಜಿ ಪಂದ್ಯವನ್ನ ಯಾರು ಗೆದ್ದಿದಾರ ಅಂತಂದ್ರೆ ಯಾರು ಗೆದ್ದಿದಾರ? ಮೊನ್ನೆ ನಡೀತಲ್ಲ, ಆ ಕ್ವಶನ್ ಬಂದೇ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ. ಕರೆಂಟ್ ಅಫೇರ್ಸ್ ಒಳಗಡೆ ಜಮ್ಮು ಕಾಶ್ಮೀರದವ್ರು ಗೆಲ್ತಾರ. ಯಾರ ವಿರುದ್ಧ? ವಿದರ್ಭಲ್ಲಿ ಜಮ್ಮು ಕಾಶ್ಮೀರದವ್ರು ಗೆಲ್ತಾರ ಕರ್ನಾಟಕದವ್ರ ಜೊತೆಗೆ. ಕರ್ನಾಟಕದವ್ರ ವಿರುದ್ಧ ಏನಂತಂದ್ರೆ ಜಮ್ಮು ಕಾಶ್ಮೀರದವ್ರು ಗೆಲ್ತಾರ. ತುಂಬಾ ಇಂಪಾರ್ಟೆಂಟ್. ಮೊನ್ನೆ ಮುಗಿದೈತೆ ಇದು ರಣಜಿ ಟ್ರೋಫಿ. ಆಮೇಲೆ ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನ ಗೆದ್ದವ್ರು ಯಾರು? ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನ ಗೆದ್ದವ್ರು ಯಾರು ಅಂತಂದ್ರೆ ಮುಂಬೈದವ್ರು. ಮುಂಬೈ ಟೀಮ್, ಮಹಾರಾಷ್ಟ್ರ. ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಬರುತ್ತಾ ಸಂತೋಷ್ ಟ್ರೋಫಿ ಅಂತಂದೇಳಿ. ಸಂತೋಷ್ ಟ್ರೋಫಿ. ಸಂತೋಷ್ ಟ್ರೋಫಿ ಇದು ಯಾವಾಗ ಸ್ಟಾರ್ಟ್ ಆಗತ್ತಂತಂದ್ರೆ 1941ರಲ್ಲಿ ಸ್ಟಾರ್ಟ್ ಆಗತ್ತ ಸಂತೋಷ್ ಟ್ರೋಫಿ. ಇದು ಯಾವ್ದಕ್ ಸಂಬಂಧಪಟ್ಟಿದ್ದಂತಂದ್ರೆ ಫುಟ್ಬಾಲ್ ಗೆ ಸಂಬಂಧಪಟ್ಟಿದ್ದು. ಸೊ ನಮ್ಮ ಇಂಡಿಯಾದೊಳಗಡೆ ಫುಟ್ಬಾಲ್ ಮ್ಯಾಚ್ ಗಳು ನಡೀತಾವಲ್ಲ, ಅದಕ್ಕೇನಪ್ಪಾ ಅಂತಂದ ಹೇಳಿದ್ರ ಸೊ ಅಂತಾರಾಜ್ಯ, ಸೊ ರಾಜ್ಯಗಳ ನಡುವೆ ಏನಂತಂದ್ರೆ ಫುಟ್ಬಾಲ್ ಮ್ಯಾಚ್ ಗಳು ನಡೀತಾವ. ಸೊ ಅದಕ್ಕೆ ಬರುವಂತ ಒಂದು ಟ್ರೋಫಿ ಯಾವ್ದಂತಂದ್ರೆ ಸಂತೋಷ್ ಟ್ರೋಫಿ ಅಂತಂದ ಹೇಳ್ತೀವಿ. ಸೊ ಸಂತೋಷ್ ಟ್ರೋಫಿಯನ್ನ ಅತಿ ಹೆಚ್ಚು ಗೆದ್ದಂತಹ ರಾಜ್ಯ ಯಾವ್ದಂತಂದ್ರೆ ವೆಸ್ಟ್ ಬೆಂಗಾಲ್. ಯಾವ್ದಂತಂದ್ರೆ ವೆಸ್ಟ್ ಬೆಂಗಾಲ್. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ರೈಡರ್ ಕಪ್ ಅಂತಂದ ಹೇಳಿ ಬರುತ್ತೆ. ರೈಡರ್ ಕಪ್. ರೈಡರ್ ಕಪ್ ಇದು ಜಸ್ಟ್ ನೆನ್ಪಿಟ್ಕೊಳ್ರಿ. ಯಾವ್ದಕ್ಕಂತಂದ ಹೇಳಿದ್ರೆ ಗಾಲ್ಫ್ ಗೆ ಸಂಬಂಧ ಬರುತ್ತೆ. ಗಾಲ್ಫ್ ಗೆ ಸಂಬಂಧಪಟ್ಟಂತ ಒಂದು ಕಪ್ ಯಾವ್ದಂತಂದ್ರೆ ರೈಡರ್ ಕಪ್ ಅಂತಂದ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ಆಗಾ ಖಾನ್ ಕಪ್. ಇದೇನಿದು ಆಗಾ ಖಾನ್ ಕಪ್ ಯಾವ್ದಕ್ ಸಂಬಂಧಪಡುತ್ತ? ವೆರಿ ಗುಡ್. ಹಾಕಿ. ಹಾಕಿ ಆಟಕ್ಕೆ ಸಂಬಂಧಪಟ್ಟಂತದ್ದು ಆಗಾ ಖಾನ್ ಕಪ್ ಅಂತಂದ ಹೇಳ್ತೀವಿ. ಇದು 1896ರಿಂದ ಸ್ಟಾರ್ಟ್ ಆಗೈತೆ. 1896ರಿಂದ ಇದು ಸ್ಟಾರ್ಟ್ ಆಗೈತೆ. ಸೊ ಭಾರತದ ಹಾಕಿ ಒಳಗಡೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಡೇವಿಸ್ ಕಪ್. ಡೇವಿಸ್ ಕಪ್. ಡೇವಿಸ್ ಕಪ್ ತುಂಬಾ ಇಂಪಾರ್ಟೆಂಟ್. ಟೆನ್ನಿಸ್ ಆಟದೊಳಗಡೆ ಅದು ಏನಂತಂದ್ರೆ ಪುರುಷರಿಗೆ ಮಾತ್ರ. ಲಾನ್ ಟೆನ್ನಿಸ್, ಟೇಬಲ್ ಟೆನ್ನಿಸ್ ಅಲ್ಲ, ಲಾನ್ ಟೆನ್ನಿಸ್. ಟೆನ್ನಿಸ್ ಆಟ ಅದು ಪುರುಷರಿಗೆ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಂತದ್ದು ಡೇವಿಸ್ ಕಪ್ ಅಂತಂದ ಹೇಳ್ತೀವಿ. ಇದನ್ನ ನಾವು ಟೆನ್ನಿಸ್ ನ ವಿಶ್ವ ಕಪ್ ಕೂಡ ಅಂತಾನು ಕರಿತೀವಿ. ಟೆನ್ನಿಸ್ ನ ವಿಶ್ವ ಕಪ್ ಅಂತಾನು ಕೂಡ ಕರಿತೀವಿ. ಯಾವ್ದಂತಂದ್ರೆ ಅದು ಡೇವಿಸ್ ಕಪ್ ಅಂತಂದ ಹೇಳ್ತೀವಿ. ಸೊ ಕ್ಲಿಯರ್ ಏನ್ರಪ್ಪ ಇಷ್ಟು ಪಾಯಿಂಟ್ಸ್ ಗಳು? ಈಗ ನಾನೊಂದು ಕ್ವಶನ್ ಕೇಳ್ತೀನಿ ನಿಮ್ಗ.
ನೆಕ್ಸ್ಟ್ ಕ್ವಶನ್, ಕ್ರಿಕೆಟ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಅದ ಅಂತ ನೋಡೋಣ. ಇರಾನಿ ಟ್ರೋಫಿ. ಇರಾನಿ ಟ್ರೋಫಿ ಏನಿದೆ, ಯಾವ್ದಕ್ ಸಂಬಂಧಪಟ್ಟಿದ್ದ ಇರಾನಿ ಟ್ರೋಫಿ? ಯಾರಾದ್ರೂ ಹೇಳ್ತಾರ? ಕ್ರಿಕೆಟ್ ಫ್ಯಾನ್? ಹಾ, ಗೊತ್ತಾಯ್ತು. ಕಬಡ್ಡಿ ಅಂತ. ಯಾರವ? ಹಾ, ಇರಾನಿ ಕಪ್ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಗೆ ಸಂಬಂಧಪಟ್ಟಿದ್ದು. ಇದು ಯಾರ ಯಾರ ನಡುವೆ ನಡೆಯುತ್ತೆ ಈ ಕಪ್? ಯಾರ್ಯಾರ ನಡುವೆ ನಡೆಯುತ್ತೆ ಇರಾನಿ ಟ್ರೋಫಿ? ಕ್ರಿಕೆಟ್ ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಕ್ರಿಕೆಟ್ ಕೊಹ್ಲಿ ಅಂದ್ರೆ ಇಷ್ಟ, ಸಚಿನ್ ತೆಂಡೂಲ್ಕರ್ ಇಷ್ಟ, ಇಷ್ಟ ಇಲ್ಲ? ರಾಹುಲ್ ದ್ರಾವಿಡ್, ಬ್ರ್ಯಾಂಡನ್ ಮೆಕಲಮ್, ರೂಟ್, ಸ್ಟೀವ್ ಸ್ಮಿತ್, ಗೊತ್ತಿಲ್ಲ? ಕ್ರಿಕೆಟ್ ಅಂದ್ರ ಆ ಲೆವೆಲ್ ಹೇಳ್ತೀರಿ, ಕ್ರಿಕೆಟ್ ಹುಚ್ಚದ ತರ ಆಡ್ತೀರಿ. ಯಾವಪ್ಪ ಅಂತಂದ್ರೆ ಯಾವ ಟೀಮು ರಣಜಿಯನ್ನ ಗೆದ್ದಿರತ್ತ, ಯಾವ ಟೀಮ್ ರಣಜಿಯನ್ನ ಗೆದ್ದಿರತ್ತ ಆ ಟೀಮು ವರ್ಸಸ್ ರೆಸ್ಟ್ ಆಫ್ ಇಂಡಿಯಾ ಟೀಮ್ ಅಂತಂದ್ ಹೇಳಿರುತ್ತ. ರಣಜಿಯನ್ನ ಗೆದ್ದಿರುವಂತ ಟೀಮ್ಗೂ ಮತ್ತು ರೆಸ್ಟ್ ಆಫ್ ಇಂಡಿಯಾ ಟೀಮ್ ಇರುತ್ತಲ್ಲ, ಸೊ ಅವುದ್ರ ನಡುವೆ ನಡೆಯುವಂತ ಒಂದು ಕಪ್ ಯಾವ್ದಪ್ಪ ಅಂತಂದ್ರೆ ಇರಾನಿ ಟ್ರೋಫಿ ಅಂತಂದ್ ಕರಿತೀವಿ. ಕ್ಲಿಯರ್? ರೆಸ್ಟ್ ಆಫ್ ಇಂಡಿಯಾ ಟೀಮು ಅದಾದ ನಂತರ ರಣಜಿಯನ್ನ ಗೆದ್ದಂತ ಟೀಮ್ ನಡುವೆ ಬರುವಂತ ಒಂದು ಕಪ್ ಅದು. ನೆಕ್ಸ್ಟ್ ನೋಡ್ರಿ, ವಾಕರ್ ಕಪ್ ಅಂತಂದ್ ಹೇಳ್ತೀವಿ. ವಾಕರ್ ಕಪ್ ಏನಿದು? ವಾಕರ್ ಕಪ್ ಇದು ಕೂಡ ಏನಂತಂದ್ರೆ ಗಾಲ್ಫ್ ಗೆ ಸಂಬಂಧಪಟ್ಟಿದ್ದು. ರೈಡರ್ ಮತ್ತು ವಾಕರ್ ಕಪ್ ಗಳೇನಪ್ಪಾ ಅಂತಂದ್ರೆ ಗಾಲ್ಫ್ ಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಏನಂತಂದ್ರೆ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಪಂದ್ಯವಾಗೈತೆ. ಪಾಯಿಂಟ್ಸ್ ಗಳು ಕ್ಲಿಯರ್ ಎಲ್ರಿಗೂ? ಉಳಿದಿದ್ ನಾನು ಬೇರೆ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಇವಾಗ ಕೇಳೋದು ಇನ್ನು ಕ್ಲಾಸ್ ತಗೊಂತೀನಿ, ಡೋಂಟ್ ವರಿ. ನಮ್ ಇಂಡಿಯಾದೊಳಗಡೆ ಫೇಮಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಯಾರು ಇದಾರೆ ಅಂದ್ರೆ, ಈಗ ಸ್ಪೋರ್ಟ್ ಪರ್ಸನ್ ಅಂತಂದ್ ಹೇಳಿದ್ರೆ ಅದು ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು. ನೋಡೋಣ, ಹೆಸರುಗಳು ಹೇಳ್ಕೊತ ಹೋಗ್ರು, ನೋಡೋಣ, ಒಂದ್ ಲಿಸ್ಟ್ ಮಾಡೋಣ. ವಿರಾಟ್ ಕೊಹ್ಲಿ, ವೆರಿ ಗುಡ್. ಸಚಿನ್ ತೆಂಡೂಲ್ಕರ್, ನೀರಜ ಚೋಪ್ರಾ, ಸಾರಿ ನೀರಜ್ ಚೋಪ್ರಾ, MSD, ರಜತ್, ರೋಹಿತ್. ನೆಕ್ಸ್ಟ್ ಒಂದ್ ಸ್ವಲ್ಪ ಫೇಮಸ್ ಇದ್ದವ್ರದ್ದು ಹೇಳ್ರು. ಕಪಿಲ್ ದೇವ್, ವೆರಿ ಗುಡ್. ಪಾಂಡ್ಯ, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಮನೀಶ್ ಪಾಂಡ್ಯ. ನೆಕ್ಸ್ಟ್ ಇವೆಲ್ಲ ನಮ್ ಕ್ವಶನ್ಸ್ ಗಳು ಬರ್ತವೆ. ಗಂಗೂಲಿ, ವೆರಿ ಗುಡ್. ಮಿಲ್ಕಾ ಸಿಂಗ್, ಹುಸೇನ್ ಬೋಲ್ಟ್, ಇಂಡಿಯಾದವ ಏನು ಹುಸೇನ್ ಬೋಲ್ಟ್ ಇರ್ಲಿ ತೋ. ಅನಿಲ್ ಕುಂಬ್ಳೆ. ನೆಕ್ಸ್ಟ್ ನವೀನ್ ಕುಮಾರ, ಕಬಡ್ಡಿ. ಸುನಿಲ್ ಗವಾಸ್ಕರ್, ಡೇವಿಡ್ ವಾರ್ನರ್, ನಮ್ ಇಂಡಿಯಾದವ. ಮಮತಾ ಪೂಜೇರಿ, ಗಂಭೀರ್, ಪವನ್ ಕುಮಾರ್, ಅಂಕಿತಾ ರೈನಾ, ವೆರಿ ಗುಡ್. ಸುರೇಶ್ ರೈನಾ. ನೆಕ್ಸ್ಟ್ ಸಿರಾಜ್, ಸ್ಮೃತಿ ಮಂದನ, ಸಾನಿಯಾ ಮಿರ್ಜಾ, ವೆರಿ ಗುಡ್. PV ಸಿಂಧು, ವೆರಿ ಗುಡ್. ಬೂಮ್ರಾ, ಹರ್ಮನ್ ಪ್ರೀತ್ ಕೌರ್, ವೆರಿ ಗುಡ್. ಜಿಮ್ಮಿ, ರಾಹುಲ್ ದ್ರಾವಿಡ್. ರಿಪೀಟ್ ಮಾಡಂಗಿಲ್ಲ, ನಾನು ಆಲ್ರೆಡಿ ಹೇಳ್ತೇನೆ. PT ಉಷಾ, ವೆರಿ ಗುಡ್ ಅಪ್ಪ. ಜಹೀರ್ ಖಾನ್, ರೇಣುಕಾ ಸಿಂಗ್, ಓಕೆ. ನೆಕ್ಸ್ಟ್ ರಾಧಾ. ಹೇಳ್ರಿ ನೀವೇನ ಕ್ರಿಕೆಟ್ ನೋಡಿ ಎಲ್ಲಿ ಮುಗಿದಿತ್ ನೋಡ್ ಅದು ಕ್ರಿಕೆಟ್ ಹೇಳಾರ. ಉಳ್ದವ್ರ ಹೆಸರುಗಳು ಬೇಡನೆ. ಶ್ರೇಯಾಂಕ, ಮೀರಾಬಾಯಿ ಜಾನು. ನೆಕ್ಸ್ಟ್ ವೆರಿ ಗುಡ್. KL ರಾಹುಲ್, ಹರ್ಭಜನ್ ಸಿಂಗ್, ಅನಿಲ್ ನಾರಾಯಣ್. ಇವನ್ ಯಾರ, ಎಲ್ಲಿಂದ ಎಲ್ಲಿಗೆ ಬಂದವ? ಅನಿಲ್ ನಾರಾಯಣ್ ಯಾವ ಆಟಕ್ಕ? ಭಾನುಬಾಕರ್, ವೆರಿ ಗುಡ್. ಪಾಲಿ, ಚಾಹಲ್, ಸೈನಾ ನೆಹವಾಲ್, ವೆರಿ ಗುಡ್. ಇಶಾನ್ ಕಿಶಾನ್, ದೀಪ್ತಿ ಶರ್ಮಾ, ಓಕೆ. ಪಟ್ಟಿದಾರ್, ನಾನು ಬಾಬ್ಕರ್, ಓಕೆ. ನೆಕ್ಸ್ಟ್ ರಿಷಬ್ ಪಂತ್, ಸುನಿಲ್, ವೆರಿ ಗುಡ್. ಸುನಿಲ್ ಚಟ್ರಿ, ಸುಯೇಶ್ ಶರ್ಮಾ, ಮನೋಜ್, ಶ್ರೇಯಸ್ ಅಯ್ಯರ್, ಗ್ರೇಟ್ ಕಲಿ, ವೆರಿ ಗುಡ್. ವಿಶ್ವನಾಥ್ ಆನಂದ್, ವೆರಿ ಗುಡ್. ರಾಹುಲ್ ತ್ರಿಪಾಠಿ, ಕರ್ನಂ ಮಲ್ಲೇಶ್ವರಿ, ವೆರಿ ಗುಡ್. ನೆಕ್ಸ್ಟ್ ಕ್ರಿಕೆಟ್ ದವ್ರನ್ನ ಬಿಟ್ಬಿಡ್ರಿ, ಕ್ರಿಕೆಟ್ ದವ್ರ ಹೇಳಂಗಿಲ್ಲ ನಾನು. ಕ್ರಿಕೆಟ್ ಬಿಟ್ಟು ಬೇರೆ ಹೇಳ್ರಿ. ಕ್ರಿಕೆಟ್ ಕಬಡ್ಡಿ ಬಿಟ್ಟು ಹೇಳ್ಬೇಕೇನ್? ಕ್ರಿಕೆಟ್ ಕಬಡ್ಡಿ
ಬಿಟ್ ಅಭಿನವ್ ಬಿಂದ್ರಾ ವೆರಿ ಗುಡ್. ಗುಕೇಶ್ ವೆರಿ ಗುಡ್. ಚೆಸ್ ಒಳಗಡೆ ಇನ್ನೊಬ್ಬನು ಬರ್ತಾನಲ್ಲ, ಪ್ರಜ್ಞಾನಂದ್, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಶ್ವನಾಥ್ ಏನು ವಿಶ್ವ ಚೋಪ್ರಾ ಅಂದ್ರ ನಾನು ಹೇಳ್ತೇನೆ ಕಲ್ಯಾ ಮಲ್ಯ ಅಂತಂದ ಹೇಳಿ ನಡೀತಾನ. ವಿಶ್ವನಾಥ್ ಆನಂದ್. ನೆಕ್ಸ್ಟ್ ರಿಪೀಟ್ ಮಾಡಕ್ ಹೋಗ್ಬೇಡ್ರಿ, ನೋಡ್ರಿ ಎಷ್ಟ್ ನೆನ್ಪದಾವ ಅಂತಂದೇಳಿ. ಇಷ್ಟೇ ಜನ ಅಲ್ಲ, ಬಟ್ ಆದ್ರ ನಮಗ್ ಕ್ವಶನ್ಸ್ ಗಳು ಎಲ್ಲಿಂದ ಬರ್ತಾವ ಅಂತಂದ್ರೆ ಟೆನ್ನಿಸ್ ಒಳಗಡೆಯಿಂದ. ವೆರಿ ಗುಡ್. ಮೇಜರ್ ಧ್ಯಾನ್ ಚಂದ್. ಮಹೇಶ್ ಭೂಪತಿ ಕೇಳಿರಿ ಹೆಸರ. ಓಲ್ಡ್ ಆಟಗಾರರು. ಟೆನ್ನಿಸ್ ಒಳಗಡೆ, ಹಾಕಿ ಒಳಗಡೆ, ಆಮೇಲೆ ಅಥ್ಲೆಟಿಕ್ಸ್, ಜಿಮ್ನಾಟಿಕ್ಸ್, ಅದಾದ ನಂತರ ನೆಕ್ಸ್ಟ್ ಚೆಸ್ ಆಗಿರ್ಬೋದು. ಸೊ ಇವುಗಳನ್ನ ನೋಡ್ಕೊಳ್ರಿ. ಕ್ರಿಕೆಟ್ ಮತ್ತು ಕಬಡ್ಡಿಯಿಂದ ಏನು ಕೇಳಂಗಿಲ್ಲ ನಿಮ್ಮ ಕ್ವಶನ್ಸ್ ಗಳು, ಬಿಟ್ಬಿಡ್ರ. ಸೊ ಫೇಮಸ್ ಪರ್ಸನ್ಸ್ ಗಳೇನಪ್ಪಾ ಅಂತಂದ್ರೆ ಹಾಕಿ, ಟೆನ್ನಿಸ್, ಟೇಬಲ್ ಟೆನ್ನಿಸ್, ಅದರ್ ಆಟಗಳು ಅವನ್ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒಲಿಂಪಿಕ್ಸ್ ಬಗ್ಗೆ ನಾವು ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು ಅಂತಂದ್ ಹೇಳ್ತೀವಿ. ಆಕ್ಚುಲಿ ಏನಂತಂದ್ರೆ ಒಲಿಂಪಿಕ್ಸ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವ? ಟೋಟಲ್ ಆಗಿ 4 ವರ್ಷಕ್ಕೊಮ್ಮೆ ನಡೀತಾವ. ಹಿಂದಿನ ಹಳೆ ಕಾಲದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತಾ ಇದ್ವು. ಬಟ್ ಅದ್ರ ಆಧುನಿಕವಾಗಿ ಒಲಿಂಪಿಕ್ಸ್ ಕ್ರೀಡೆಗಳು ಮೊದಲು ಎಲ್ಲಿ ನಡೀತಾವಪ್ಪ ಅಂತಂದ್ರೆ ಅಥೇನ್ಸ್ ಒಳಗಡೆ ನಡೀತಾವ. ಎಲ್ಲಿ ನಡೀತಾವ? ಗ್ರೀಸ್ ನ ಒಂದು ನಗರ ಅಥೇನ್ಸ್ ಒಳಗಡೆ. ಅದು ಯಾವಾಗ ಅಂದ್ರೆ 1896ರಲ್ಲಿ. ಯಾವಾಗ ನಡೀತಾವಪ್ಪ ಅಂತಂದ್ರೆ 1896 ನಡೀತಾವ. ಅವಾಗ ಟೋಟಲ್ ಆಗಿ ಎಷ್ಟು ದೇಶಗಳು ಭಾಗವಹಿಸಿದ್ವು ಅಂತಂದ್ರೆ 14 ದೇಶಗಳು ಭಾಗವಹಿಸಿದ್ವು. ಇಷ್ಟು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಒಲಿಂಪಿಕ್ಸ್ ಚಿಹ್ನೆಯಲ್ಲಿರುವ 5 ಉಂಗುರಗಳು ಯಾವ್ಯಾವ? 5 ಏನಪ್ಪಾ ಅಂತಂದ್ರೆ ಈ ತರ ರೌಂಡ್ ಶೇಪ್ ಗಳು ಬರ್ತಾವ. 5 ಒಲಿಂಪಿಕ್ಸ್ ಚಿಹ್ನೆ ಅಂತಂತ ಹೇಳ್ತೀವಿ. ಟೋಟಲ್ ಆಗಿ 5 ಬರ್ತಾವ. ಸೊ ಯಾವ್ದಪ್ಪ? ವೆರಿ ಗುಡ್. 5 ಖಂಡಗಳು ಅಂತಂದ ಹೇಳ್ತೀವಿ. ಯಾವ್ಯಾವ ಅಂತಂದ್ರೆ 5 ಖಂಡಗಳು. ಸೊ ಯಾವ್ಯಾವ ಬರ್ತಾವು? ಒಂದು ನೀಲಿ ಬರುತ್ತ. ಅದಾದ ನಂತರ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಹಳದಿ ಬರ್ತೈತಿ. ಆಮೇಲೆ ಕಪ್ಪು ಕಲರ್ ಬರುತ್ತ. ಆಮೇಲೆ ಇನ್ನೊಂದು ಹಸಿರು ಕಲರ್ ಬರುತ್ತ. ಇನ್ನೊಂದು ಕೆಂಪು ಕಲರ್ ಬರುತ್ತ. ನಾ ಒಂದ್ ಹೇಳ್ತೀನಿ ಈಸಿಯಾಗಿ. ಬ್ಲಾಕ್ ಕಲರ್ ಎದಕ್ ಬರುತ್ತ ಅಂತಂದ್ರೆ ಆಫ್ರಿಕಾ ಖಂಡಕ್ ಬರುತ್ತ. ಸೊ ಬ್ಲಾಕ್ ಕಲರ್ ಎದಕ್ ಬರುತ್ತ ಅಂತಂದ್ರೆ ಆಫ್ರಿಕಾ ಖಂಡಕ್ ಬರುತ್ತೆ. ಆಮೇಲೆ ಉಳ್ದಿರೋ ಯಾವ್ಯಾವ ಕಲರ್ಗೆ ಯಾವ್ಯಾವ ಬರ್ತಾವ ಅಂತಂದ ಹೇಳಿ ನೋಡ್ಕೋಬೇಕು. ರೆಡ್ ಅಮೆರಿಕಾ ಬರ್ತೈತಿ, ಅಮೆರಿಕಾ. ಅದಾದ ನಂತರ ಎಲ್ಲೋ ಐತಲ್ಲ, ಎಲ್ಲೋ ಎದಕ್ಪಾ ಅಂತ ಇಂಡಿಯಾ ಅಂತ. ಇವಾಗ ಯಾಕೆ ಕಾಕ ಸಿಗವ? ಇಂಡಿಯಾ ಅಲ್ಲ, ಹಳದಿ ಅಂದ್ರ ಏಷ್ಯಾ. ಹಳದಿ ಅಂತಂದ ಹೇಳಿದ್ರೆ ಏಷ್ಯಾ. ನೀಲಿ ಅಂದ್ರೆ ಯುರೋಪ್. ಇನ್ನೊಂದು ಹಸಿರು ಉಳಿತಲ್ಲ, ಅದಕ್ಕೆ ಹೇಳ್ತಿರ್ ನೋಡ್ರಿ. ನೀವು ನೋಡ್ಕೊಳ್ರಿ, ನನಗ್ ಗೊತ್ತಿಲ್ಲ. ನಾ ಹೇಳಿದ್ ಒಂದ ಕಪ್ಪು ಅಲ್ಲಿ ಏನಂತಂದ ಹೇಳಿದ್ರೆ ಆಫ್ರಿಕಾಗ್ ಬರುತ್ತಾ. ಉಳಿದದ್ ಯಾವ ಕಲರ್ ಯಾವ ಖಂಡಗಳು ಅಂತಂದ ಹೇಳಿ ನೀವು ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೊದಲ ಏಷ್ಯನ್ ಗೇಮ್ಸ್. ಬಹಳ ಸರಿ ಕ್ವಶನ್ ಗಳನ್ನ ಕೇಳಿದಾರ, ಬಹಳ ಸರಿ. ಮೊದಲ ಏಷ್ಯನ್ ಗೇಮ್ಸ್. ಸೊ 1951 ಒಳಗಡೆ ಮೊದಲ ಏಷ್ಯನ್ ಗೇಮ್ಸ್ ಗಳು ನಡೀತಾವ. ಅದು ಎಲ್ಲಿ ನಡೆಸ್ತಾರ ಅಂತಂದ್ರೆ ನವದೆಹಲಿ ಒಳಗಡೆ ನಡೀತಾರ. ಸೊ ಎಲ್ಲಿ ನಡೆಸ್ತಾರ? ನವದೆಹಲಿ ಒಳಗಡೆ ನಡೆಸ್ತಾರ. ನೆನ್ಪಿಟ್ಕೊಡ್ರಿ, ಮೊದಲ ಏಷ್ಯನ್ ಗೇಮ್ಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒಲಿಂಪಿಕ್ ಧ್ವಜದಲ್ಲಿರುವ ಉಂಗುರುಗಳ ಬಣ್ಣಗಳು ಯಾವ್ಯಾವ ಅಂತಂದ ಹೇಳಿ ನಾವು ಆಲ್ರೆಡಿ ಇವಾಗ್ಲೇ ಏನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡಿದ್ವಿ. ನೀಲಿ ಬಣ್ಣ ಅಂತಂದ ಹೇಳಿ ಬರುತ್ತ. ನೀಲಿ ಬಣ್ಣ. ಈ ನೀಲಿ ಬಣ್ಣ ಯಾವ್ದಕ್ ಸಂಬಂಧ ಪಡತ್ತಪ್ಪ ಅಂತಂದ್ರೆ ಯುರೋಪ್ಗೆ ಸಂಬಂಧ ಪಡುತ್ತೆ. ನಾನೇ ಹೇಳ್ಬಿಡ್ತಾನೆ. ಅದಾದ ನಂತರ ಇನ್ನೊಂದ್ ಬರುತ್ತ ಯೆಲ್ಲೋ ಕಲರ್, ಹಳದಿ ಬಣ್ಣ. ಇದು ಯಾವ್ದಕ್ ಸಂಬಂಧ ಪಡುತ್ತಪ್ಪ ಅಂತಂದ ಹೇಳಿದ್ರೆ ಏಷ್ಯಾಕ್ ಸಂಬಂಧ ಪಡುತ್ತೆ. ಆಮೇಲೆ ಬ್ಲಾಕ್ ಕಲರ್ ಬರುತ್ತ, ಸೊ ಅದು ಆಫ್ರಿಕಾಗ. ಅದೇ ರೀತಿಯಾಗಿ ಏನಂತಂದ ಹೇಳಿದ್ರೆ ಗ್ರೀನ್ ಕಲರ್ ಬರುತ್ತ, ಆಸ್ಟ್ರೇಲಿಯಾ. ಆಮೇಲೆ ರೆಡ್ ಕಲರ್ ಬರುತ್ತ, ಅದ್ ಯಾವ್ದಕ್ಕಂತಂದ ಹೇಳಿದ್ರೆ ಅಮೆರಿಕಾ. ಟೋಟಲ್ ಆಗಿ 5 ಖಂಡಗಳಿಗೆ ಸಂಬಂಧಪಟ್ಟಂತಹ ರಿಂಗ್ ಗಳನ್ನ ಹೊಂದಿರುವಂತಹ ಧ್ವಜವನ್ನ ಹೊಂದಿರುತ್ತೆ. ಸೊ ಅದು ಒಲಿಂಪಿಕ್ಸ್ ನ ಸಂಕೇತವಾಗೈತೆ. ಕ್ಲಿಯರ್ ಏನ್ರಪ್ಪ ಪಾಯಿಂಟ್ಸ್ ಗಳು?
ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫಿಫಾ ಅಂತಂದ್ ಹೇಳಿ ಬರುತ್ತ. ಇದು ಯಾವ ಕ್ರೀಡೆಗೆ ಸಂಬಂಧಪಡತ್ತಂತಂದ್ ಹೇಳಿದ್ರ ಫುಟ್ಬಾಲ್ಗೆ ಸಂಬಂಧಪಟ್ಟಂತದ್ದು. ಇದು ಕೂಡ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತಂತಂದ್ ಹೇಳಿದ್ರ 4 ವರ್ಷಕ್ಕೊಮ್ಮೆ ನಡೆಯುವಂತದ್ದ ಒಂದು ವಿಶ್ವಕಪ್ ಆಗೈತೆ, ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. 1930 ಇದನ್ನ ಫಸ್ಟ್ ಟೈಮ್ ಆಟ ಆಡ್ತಾರ, ಫಿಫಾ ವರ್ಲ್ಡ್ ಕಪ್ ಅಂತಂದ್ ಹೇಳ್ತೀವಿ. ಸೊ ಅದು ಎಲ್ಲಿ ನಡೀತೈತೆ ಅಂತಂದ್ರೆ ಉರುಗ್ವೆ ಒಳಗಡೆ. ಎಲ್ಲಿ ನಡೆಯುತ್ತೆ? ಉರುಗ್ವೆ ಒಳಗಡೆ ನಡೆಯುವಂತದ್ದು. ಅತಿ ಹೆಚ್ಚು ಬಾರಿ ಯಾವ್ದ್ ತಂಡ ಗೆದ್ದೈತೆ ಅಂತಂದ್ರೆ ಫಿಫಾ ವರ್ಲ್ಡ್ ಕಪ್ ಅನ್ನ ಯಾವ್ದು ಗೆದ್ದೈತೆ? ಬ್ರೆಜಿಲ್ದವ್ರು. ಬ್ರೆಜಿಲ್. ಕ್ಲಿಯರ್ ಪಾಯಿಂಟ್ ಇಷ್ಟ. ಆಮೇಲೆ ನಾನು ಇವಾಗ ಏನ್ ಬರಿತಾ ಇದೀನಲ್ಲ, ಈ ಪಾಯಿಂಟ್ಸ್ ಗಳು ಆಲ್ರೆಡಿ ತುಂಬಾ ಸರಿ ಕ್ವಶನ್ಸ್ ಗಳನ್ನ ಕೇಳಿದ್ರ. ಆ ಪಾಯಿಂಟ್ಸ್ ಗಳನ್ನ ಅಷ್ಟೇ ಬರೆಯಕತ್ತಾನೆ, ಇನ್ನೂ ಡಿಸ್ಕಷನ್ ಮಾಡೋದು ಬಾಳ ಇರುತ್ತ. ಬಟ್ ಅದ್ರ ಅವೆಲ್ಲ ಏನ್ ಯೂಸ್ ಇಲ್ಲ. ಇಲ್ಲೇನ್ ನಾನು ಬರಿತಾ ಇದೀನಲ್ಲ, ಈ ಪಾಯಿಂಟ್ಸ್ ಗಳು ಅಟ್ ಲೀಸ್ಟ್ ಒಂದ್ ಸರಿ ಆದ್ರೂ ಕೂಡ SSC ಎಕ್ಸಾಮ್ಸ್ ಒಳಗಡೆ ಕೇಳಿದಾರ ಅಂತಂದ ಅರ್ಥ. ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವು ಅಂತಂದೇಳಿ. ಎಸ್, ಎಷ್ಟು ವರ್ಷಕ್ಕೊಮ್ಮಪ್ಪ ಅಂತಂದ್ರೆ ಆಲ್ರೆಡಿ ಹೇಳಿದೇನೆ, 4 ವರ್ಷಕ್ಕೊಮ್ಮೆ. ಆಮೇಲೆ ನೆಕ್ಸ್ಟ್ ಬರುತ್ತೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್, ಕಾಮನ್ವೆಲ್ತ್ ಗೇಮ್ಸ್ ಅಂತಂದೇಳಿ. ಕಾಮನ್ವೆಲ್ತ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಇದು ಕೂಡ ಏನಂತಂದ ಹೇಳಿದ್ರ 4 ವರ್ಷಕ್ಕೊಮ್ಮೆ ನಡೀತಾವ. ಫಸ್ಟ್ ಟೈಮ್ ಎಲ್ಲಿ ನಡೀತಿತ್ಪ ಅಂತಂದ ಹೇಳಿದ್ರೆ ಎಲ್ಲಿ ನಡೆಯುತ್ತ ಕಾಮನ್ವೆಲ್ತ್ ಗೇಮ್? ಕೆನಡಾದ ಹ್ಯಾಮಿಲ್ಟನ್ ಒಳಗಡೆ. ಸೊ ಫಸ್ಟ್ ಒನ್ ಎಲ್ಲಿ ನಡೀತಿತ್ಪ ಅಂತಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಕೆನಡಾದ ಹ್ಯಾಮಿಲ್ಟನ್ ಒಳಗಡೆ. ಇದು ಕಾಮನ್ವೆಲ್ತ್ ಗೇಮ್ಸ್ ಎದಕ್ ಕರೀತಾರ? ಇದಕ್ಕೊಂದು ಯುನಿಕ್ ಆಗೈತೆ. ಏನಂತಂದ ಹೇಳಿದ್ರ, ಹಿಂದಿನ ಕಾಲದೊಳಗಡೆ ಬ್ರಿಟಿಷರು ಯಾವ ದೇಶಗಳನ್ನ ವಶಪಡಿಸ್ಕೊಂಡು ಆಳ್ವಿಕೆ ನಡೆಸ್ತಾ ಇದ್ರು ಗೊತ್ತಾ? ಆ ದೇಶಗಳು ಮಾತ್ರ ಭಾಗವಹಿಸ್ತಾವ ಕಾಮನ್ವೆಲ್ತ್ ಒಳಗಡೆ. ನೆನ್ಪಿಟ್ಕೊಳ್ರಿ, ಹಿಂದಿನ ಕಾಲದೊಳಗಡೆ ಬ್ರಿಟಿಷರು ಏನ್ ಯಾವ್ಯಾವ ದೇಶಗಳಿಗೆ ಹೋಗ್ಬಿಟ್ಟು ಅವರು ವಶಪಡಿಸ್ಕೊಂಡು ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ಆ ದೇಶಗಳು ಮಾತ್ರ ಭಾಗವಹಿಸಿ ಆಡುವಂತ ಆಟ ಕಾಮನ್ವೆಲ್ತ್ ಗೇಮ್ಸ್ ಅಂತಂದ ಹೇಳ್ತೀವಿ. ಫಸ್ಟ್ ಟೈಮ್ 1930 ಹ್ಯಾಮಿಲ್ಟನ್ ಕೆನಡಾ ದೇಶದ ಒಳಗಡೆ ಇದು ನಡೀತೈತೆ. ಆಮೇಲೆ ನೆಕ್ಸ್ಟ್, ನಮ್ಮ ಇಂಡಿಯಾಗೆ ಒಲಿಂಪಿಕ್ಸ್ ನಲ್ಲಿ ವೈಯಕ್ತಿಕ ಚಿನ್ನ ಗೆದ್ದ ಮೊದಲ ಭಾರತೀಯ ಯಾರು? ವೈಯಕ್ತಿಕವಾಗಿ ರೀಸೆಂಟ್ ಇದು, ರೀಸೆಂಟ್ ಆಗಿ ಯಾರಂತಂದ್ರೆ ಫಸ್ಟ್ ಗೆದ್ದವರು ಅಭಿನವ್ ಬಿಂದ್ರಾ 2008. ಅಭಿನವ್ ಬಿಂದ್ರಾ 2008 ಒಳಗಡೆ ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಾರ. ಅದು ಎದಕ್ಕಪ್ಪ ಅಂತಂದ್ರೆ ಶೂಟಿಂಗ್ ಒಳಗಡೆ. ಶೂಟಿಂಗ್ ಒಳಗಡೆ. ಆಮೇಲೆ ನೆಕ್ಸ್ಟ್ ಎರಡನೇದು ಯಾರು ಗೆಲ್ತಾರ ಅಂತಂದ್ರೆ ನೀರಜ್ ಚೋಪ್ರಾ 2021. ಬಲ್ಲೆ ಎಸೆತ ಅಂತಂದ್ ಹೇಳ್ತೀವಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್, 2024 ಬೇಸಿಗೆ ಒಲಿಂಪಿಕ್ಸ್. ಇನ್ನೊಂದು ಹೇಳ್ಬೇಕು ನಿಮ್ಗೆ, ಒಲಿಂಪಿಕ್ಸ್ ಒಳಗಡೆ ಏನಪ್ಪಾ ಅಂತಂದ್ರೆ 2 ಟೈಪ್ ಬರ್ತಾವ. ಒಂದು ಬೇಸಿಗೆ ಒಲಿಂಪಿಕ್ಸ್, ಇನ್ನೊಂದು ಚಳಿಗಾಲದ ಒಲಿಂಪಿಕ್ಸ್. ಈ ಎರಡರ ನಡುವೆ ಏನಂತಂದ್ರೆ 2 ವರ್ಷ ಗ್ಯಾಪ್ ಇರುತ್ತೆ. ಇದೆಲ್ಲ ಬಾಳ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಇದನ್ನಷ್ಟ ನೆನ್ಪಿಡ್ರಿ. 2024 ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೀತು ಅಂತಂದೇಳಿ, 2024 ಎಲ್ಲಿ ನಡೀತಾವ ಅಂತಂದ್ರೆ ಪ್ಯಾರಿಸ್ ಒಳಗಡೆ ನಡೀತಾವ. ಎಲ್ಲಿ ನಡೀತಾವ? ಪ್ಯಾರಿಸ್ ಒಳಗಡೆ. ಈಗ ನೆಕ್ಸ್ಟ್ ನೀವು ಚೆಕ್ ಮಾಡ್ಬೇಕು, 2026 ಎಲ್ಲಿ ನಡೆಯಾಯ್ತದ? ಚಳಿಗಾಲದ ಬರುತ್ತೆ ಅನ್ಕೋತೀವಿ. 2026 ಎಲ್ಲಿ ನಡೆಯಾದಿತ್ತು ನೋಡ್ರಿ. ನನಗ್ ಗೊತ್ತಿಲ್ಲಪ್ಪ ಎಲ್ಲಿ ನಡೆಯಾಯ್ತು ಅಂತಂದೇಳಿ, ನೋಡ್ಕೋಬೇಕು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಮ್ಮ ಕ್ರಿಕೆಟ್ ಅದು ICCಯ ಪ್ರಧಾನ ಕಚೇರಿ ಎಲ್ಲೈತೆ? ICCಯ ಪ್ರಧಾನ ಕಚೇರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಲ್ಲ, ಎಲ್ಲೈತಪ್ಪ ಅಂತಂದ್ರೆ ದುಬೈ ಒಳಗಡೆ ಐತೆ. ಎಲ್ಲೈತಿ? ದುಬೈ ಒಳಗಡೆ. ಎಸ್, ನೆಕ್ಸ್ಟ್ ನಿಮ್ಗೆ ಎಲ್ರು ಗೊತ್ತೈತೆ ಕ್ರಿಕೆಟ್ ಬಗ್ಗೆ, ಹೇಳ್ರಿ. ಈಡನ್ ಗಾರ್ಡನ್ ಅಂತಂದ ಹೇಳಿ ಒಂದು ಕ್ರೀಡಾಂಗಣ ಬರುತ್ತ. ಇದು ಎಲ್ಲಿ? ಕೋಲ್ಕತ್ತಾ. ನೆನ್ಪಿಟ್ಕೊಳ್ರಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ, ವಾಂಖೇಡೆ ಸ್ಟೇಡಿಯಂ, ಮುಂಬೈ. ವೆರಿ ಗುಡ್. ವಾಂಖೇಡೆ ಸ್ಟೇಡಿಯಂ ಎಲ್ಲಪ್ಪ ಅಂತಂದ್ರೆ ಮುಂಬೈ. ಇನ್ನೊಂದು ಬರುತ್ತೆ ನೋಡ್ರಿ, ಫ್ಲಶಿಂಗ್ ಮೆಡೋಸ್ ಅಂತಂದ ಹೇಳಿ.
ಫ್ಲಶಿಂಗ್ ಮೆಡೋಸ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ ಮೈದಾನ ಅಂತಂದೇಳಿ. ಫ್ಲಶಿಂಗ್ ಮೆಡೋಸ್ ಲಾನ್ ಟೆನ್ನಿಸ್ US ಓಪನ್ ಒಳಗಡೆ. ಟೆನ್ನಿಸ್ ಒಳಗಡೆ ಏನಂತಂದ ಹೇಳಿದ್ರೆ 4 ಕಪ್ಗಳು ಬರ್ತಾವ, ಬಹಳ ಇಂಪಾರ್ಟೆಂಟ್ 4 ಕಪ್ಗಳು. ಸೊ ಒಂದ್ ಯಾವ್ದು ವಿಂಬಲ್ಡನ್ ಅಂತಂದ ಹೇಳಿ ಬರ್ತೈತಿ, ವಿಂಬಲ್ಡನ್. ಸೆಕೆಂಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ US ಓಪನ್ ಅಂತಂದ ಹೇಳಿ ಬರತ್ತ. ಥರ್ಡ್ ಒನ್ ಏನಂತಂದ ಹೇಳಿದ್ರೆ ಆಸ್ಟ್ರೇಲಿಯನ್ ಅಂತಂದ ಹೇಳಿ ಬರತ್ತ. ಇನ್ನೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಫೋರ್ತ್ ಒನ್ ಫ್ರೆಂಚ್ ಅಂತಂದ ಹೇಳಿ. ಟೋಟಲ್ ಆಗಿ 4 ಕಪ್ಗಳು, ವಿಶ್ವ ಕಪ್ಗಳು ಅದಕ್ಕೆ ಟೆನ್ನಿಸ್ ಒಳಗಡೆ. ಸೊ ವಿಂಬಲ್ಡನ್ ಏನಂತಂದ ಹೇಳಿದ್ರೆ ತುಂಬಾ ಓಲ್ಡ್ ಅಷ್ಟು. ಸೊ ನೆಕ್ಸ್ಟ್ ಏನಂತಂದ್ರೆ US ಅಂತಂದ ಹೇಳ್ತೀವಲ್ಲ ಲಾನ್ ಟೆನ್ನಿಸ್ ಒಳಗಡೆ, ಸೊ ಅದು ಫ್ಲಶಿಂಗ್ ಮೆಡೋಸ್ ಅನ್ನೋ ಒಂದ್ ಮೈದಾನ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಹಾರುವ ಸಿಕ್ ಅಥವಾ ಫ್ಲೈಯಿಂಗ್ ಸಿಕ್ ಅಂತಂದ ಹೇಳಿ ಯಾರನ್ನ ಕರೀತಾರ? ವೆರಿ ಗುಡ್, ಮಿಲ್ಕಾ ಸಿಂಗ್. ಹಾ ಬಂದ್ ಯಾವ ಒಬ್ಬ ಯುವರಾಜ್ ಸಿಂಗ್ ಅಂತಂದ ಹೇಳಿ. ಮಿಲ್ಕಾ ಸಿಂಗ್ ಅವ್ರನ್ನೇನಪ್ಪಾ ಅಂತಂದ ಹೇಳಿದ್ರೆ ಫ್ಲೈಯಿಂಗ್ ಸಿಕ್ ಅಂತಂದ ಹೇಳಿ ಕರೀತಾರ. ಯಾಕಂತಂದ ಹೇಳಿದ್ರೆ ಇವರು ಕಾಮನ್ವೆಲ್ತ್ ಗೇಮ್ ಒಳಗಡೆ ಫಸ್ಟ್ ಟೈಮ್ ಚಿನ್ನವನ್ನ ಗೆದ್ದಂತಹ ಇಂಡಿಯನ್. ನೆಕ್ಸ್ಟ್ ನೋಡ್ರಿ, ಲಿಟಲ್ ಮಾಸ್ಟರ್ ಅಂತಂದ ಹೇಳಿ ಯಾರನ್ನ ಕರೀತಾರ? ನಾನು ಅದನ್ನ ಕನ್ನಡದಾಗ ಹೇಳೋಣ, ಚಿನ್ನದ ಪದಕ ಅಂತಂದ ಹೇಳಿ, ಗೋಲ್ಡ್ ಮೆಡಲ್. ಕನ್ನಡದಾಗ ಹೇಳ್ರ ಇಂಗ್ಲಿಷ್ನಾಗ ಹೇಳ್ಬೇಕು, ಇಂಗ್ಲಿಷ್ನಾಗ ಹೇಳ್ರ ಕನ್ನಡದಾಗ ಹೇಳ್ಬೇಕು. ವೆರಿ ಗುಡ್. ಸಚಿನ್ ತೆಂಡೂಲ್ಕರ್ ಅವ್ರನ್ನ ಏನಂತ ಕರೀತಾರ ಅಂತಂದ್ರೆ ಲಿಟಲ್ ಮಾಸ್ಟರ್ ಅಂತ ಕರೀತಾರ. ನೀವ್ ಯಾರ್ಯಾರು ಕ್ರಿಕೆಟ್ ಫ್ಯಾನ್ಸ್ ಅದಿರಿ ಅಂತಂದ ಹೇಳ್ತಾರಲ್ಲ, ಅಲ್ಲಿ ನಿಮ್ ಮನ್ಯಾಗ ಮೆಟ್ಗಳು ಇರ್ತಾವ, ತಗೊಂಡ್ ಮೆಟ್ಲೆ ತಲೆಗೆ ಹೊಡ್ಕೊ. ಕ್ರಿಕೆಟ್ ಅಭಿಮಾನಿಗಳು ಇರಲ್ಲ. ಲಿಟಲ್ ಮಾಸ್ಟರ್ ಅಂತಂದ ಹೇಳಿ ಸುನಿಲ್ ಗವಾಸ್ಕರ್ ಕರೀತಾರ, ನೆನ್ಪಿಟ್ಕೊಡ್ರಿ ಇದನ್ನ. ಸುನಿಲ್ ಗವಾಸ್ಕರ್. ಓಹ್ ಹೇಳ್ರಿ ಯಾರ ಹೆಸರು ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ, ಹರಿಯಾಣ ಹರಿಕೇನ್ ಅಂತಂದ ಹೇಳಿ ಯಾರನ್ನ ಕರೀತಾರ? ಹರಿಯಾಣ ಹರಿಕೇನ್. ವೆರಿ ಗುಡ್, ಕಪಿಲ್ ದೇವ್. ಕಪಿಲ್ ದೇವರನ್ನ ಏನಪ್ಪಾ ಅಂತಂದ್ರ ಹರಿಯಾಣ ಹರಿಕೇನ್ ಅಂತಂದ ಹೇಳಿ ಕರೀತಾರ. ನೆಕ್ಸ್ಟ್ ನೋಡ್ರಿ, ಲಿಯೋನಲ್ ಮೆಸ್ಸಿ. ಮೆಸ್ಸಿ ಇವನ್ ಎದಕ್ ಸೇರಿ ಸಾರಿ, ಇವನೊಬ್ರು ಏನಂತಂದ್ರೆ ಫುಟ್ಬಾಲ್ ಆಟಗಾರರು. ಯಾವ ಟೀಮ್ ಅಂತಂದ್ರೆ ಅರ್ಜೆಂಟೀನಾಗೆ ಸಂಬಂಧಪಟ್ಟಂತ ಆಟಗಾರ. ಅದಾದ ನಂತರ ಇನ್ನೊಬ್ರು ಬರ್ತಾರಲ್ಲ, ರೊನಾಲ್ಡೋ. ರೊನಾಲ್ಡೋ, ಕ್ರಿಸ್ಟಿಯಾನೋ ರೊನಾಲ್ಡೋ. ಪೋರ್ಚುಗಲ್. ಸೊ ರೊನಾಲ್ಡೋ ಬೆಸ್ಟ್ ಪ್ಲೇಯರ್ ಯಾರು? ರೊನಾಲ್ಡೋಗೂ ಇಷ್ಟ ಆಗಿರುವಂತ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ರೊನಾಲ್ಡೋದು ಇಷ್ಟವಾದ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿಗೆ ತುಂಬಾ ಇಷ್ಟವಾದಂತ ಆಟಗಾರ ಯಾರು? ರೊನಾಲ್ಡೋ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಶ್ವನಾಥ್ ಆನಂದ್. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ಪರ್ಸನ್ ಪಾ ಅಂತಂದ್ರೆ ವೆರಿ ಗುಡ್, ಚೆಸ್ ಗೆ ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿದಾರ ವಿಶ್ವನಾಥ್ ಆನಂದ್. ಇವರ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರ, ಸೊ ಚೆಸ್ ಒಳಗಡೆ ಗ್ರ್ಯಾಂಡ್ ಮಾಸ್ಟರ್ ಅಂತಂದ್ ಕರೀತಾರ. ಗ್ರ್ಯಾಂಡ್ ಮಾಸ್ಟರ್ ಅಂತಂದ ಹೇಳಿದ್ರ ಇಡೀ ವಿಶ್ವಕ್ಕ, ಪ್ರಪಂಚಕ್ಕ ಗ್ರ್ಯಾಂಡ್ ಮಾಸ್ಟರ್ ಅವರು. ಚೆಸ್ ಅಲ್ಲಿ ಅತ್ಯುನ್ನತ ಹುದ್ದೆ ಅಂದ್ರೆ ಅದೊಂದು, ಈಗ ಹೆಂಗ ಟೆಸ್ಟ್ ಒಳಗಡೆ ನಂಬರ್ 1 ಬ್ಯಾಟ್ಸ್ಮನ್ ಹಿಂಗ್ ಕರೀತಾರಲ್ಲ, ಸೇಮ್ ಅದೇ ತರ ಚೆಸ್ ಒಳಗಡೆ ನಂಬರ್ 1 ಪ್ಲೇಸ್ ಅಂತಂದ ಹೇಳಿದ್ರೆ ಗ್ರ್ಯಾಂಡ್ ಮಾಸ್ಟರ್ ಅಂತಂದ ಹೇಳ್ತೀವಿ. ಸೊ ಅದೇನಪ್ಪಾ ಅಂತಂದ್ರೆ ವಿಶ್ವನಾಥ್ ಆನಂದ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆನ್ಪಿಟ್ಕೊಳ್ರಿ, ರಾಜೀವ್ ಗಾಂಧಿ ಖೇಲ್ ರತ್ನ ಅಂತಂದ ಹೇಳಿ ಒಂದು ಅವಾರ್ಡ್ ಬರುತ್ತೆ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತಂದ ಹೇಳಿ, ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನ ತಗೊಂಡಂತ ಪರ್ಸನ್ ಯಾರಂತಂದ್ರೆ ವಿಶ್ವನಾಥ್ ಆನಂದ್ ಅಂತ ಕರಿತೀವಿ. ಬಟ್ ಆದ್ರೆ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನ ನೇಮ್ ಚೇಂಜ್ ಮಾಡ್ತಾರ. ಇವಾಗ ಏನಂತ ನೇಮ್ ಚೇಂಜ್ ಮಾಡ್ಯಾರ ಅಂತಂದ ಹೇಳಿದ್ರ ಮೇಜರ್ ಧ್ಯಾನ್ ಚಂದ್ ಅಂತಂದ ಹೇಳಿ. ಏನಂತ ಮಾಡಿದಾರೆ ಇವಾಗ? ಮೇಜರ್ ಧ್ಯಾನ್ ಚಂದ್ ಅನ್ನೋ ಒಂದು ನೇಮ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಕೊಟ್ಟಿದಾರ. ಈ ಕ್ವಶನ್ ನ ಕೇಳ್ತಾರ. ಈ ಮೇಜರ್ ಧ್ಯಾನ್ ಚಂದ್ ಅದಾರಲ್ಲ, ಇದು ಯಾರು ಇವರು? ಹಾಕಿಗೆ ಸಂಬಂಧಪಟ್ಟಂತ ವ್ಯಕ್ತಿ. ಅದ ಬಂತ್ ನೋಡ್ರಿ, ವಿಸರ್ಡ್ ಆಫ್ ಹಾಕಿ, ಹಾಕಿ ಮಾಂತ್ರಿಕ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ್ರೆ
ಮೇಜರ್ ಧ್ಯಾನ್ ಚಂದ್ ಅವ್ರನ್ನ ಕರೀತಾರ. ಯಾಕಂತಂದ ಹೇಳಿದ್ರ 1928 ಒಳಗಡೆ, 1932 ಒಳಗಡೆ, 1936 ಒಳಗಡೆ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತಾವ. ಈ ಒಲಿಂಪಿಕ್ಸ್ ಒಳಗಡೆ ಹಾಕಿ ತಂಡಕ್ಕ, ಅದು ನಮ್ ದೇಶಕ್ಕ ಗೋಲ್ಡ್ ಮೆಡಲ್ ಸಿಗತ್ತ. ಅದಕ್ಕೆ ರೀಸನ್ ಯಾರಂತಂದ ಹೇಳಿದ್ರ ಮೇನ್ ಪರ್ಸನ್ ಮೇಜರ್ ಧ್ಯಾನ್ ಚಂದ್. ಸೊ ಅದಕ್ಕೋಸ್ಕರ ಅವರನ್ನ ಹಾಕಿ ಮಾಂತ್ರಿಕ ಅಥವಾ ವಿಸರ್ಡ್ ಆಫ್ ಹಾಕಿ ಅಂತಂದ ಹೇಳಿ ಕರೀತಾರ. ಇವರ ಹುಟ್ಟು ಹಬ್ಬವನ್ನ ಆಗಸ್ಟ್ 29 ಏನಂತ ಆಚರಣೆ ಮಾಡ್ತಾರ ಅಂತಂದ ಹೇಳಿದ್ರ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತಾರ. ಏನಂತಂದ ಹೇಳಿ ಆಚರಣೆ ಮಾಡ್ತಾರ? ರಾಷ್ಟ್ರೀಯ ಕ್ರೀಡಾ ದಿನ. ಇವನ್ ಎಷ್ಟು ಫೇಮಸ್ ಅಂತಂದ ಹೇಳಿದ್ರ ಆ ಟೈಮ್ ಒಳಗಡೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ನನ್ ದೇಶಕ್ ಬಂದ್ಬಿಡು, ನಿನಗೆ ಏನ್ ಬೇಕಲ್ಲ ನಾ ಕೊಡ್ತೇನೆ, ನನ್ ದೇಶದ ಪರವಾಗಿ ಆಟ ಆಡಂತಂದ ಹೇಳಿ ಸೊ ಆಹ್ವಾನವನ್ನ ನೀಡಿದಂತ ಪರ್ಸನ್ ಮೇಜರ್ ಧ್ಯಾನ್ ಚಂದ್. ಯಾರಂತಂದ ಹೇಳಿದ್ರೆ ಹಿಟ್ಲರ್. ಆ ಟೈಮ್ ಒಳಗೆ ಅಷ್ಟು ಚಂದ ಆಡದಿದ್ ನಾವು ಹಾಕಿ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೇರಿ ಕೋಮ್. ಮೇರಿ ಕೋಮ್ ಎಷ್ಟ್ ಜನರಿಗೆ ಗೊತ್ತಿದಾರ ಗೊತ್ತಿಲ್ಲ. ಮೇರಿ ಕೋಮ್ ಬಾಕ್ಸಿಂಗ್ ಅದು ವಿಶ್ವ ಬಾಕ್ಸಿಂಗ್ ಒಳಗಡೆ 8 ಬಾರಿ ಚಾಂಪಿಯನ್ಶಿಪ್ ಅನ್ನ ಗೆದ್ದಂತಹ ವ್ಯಕ್ತಿ. ಎಷ್ಟ್ ಸಾರಿ? 8 ಸಾರಿ ಚಾಂಪಿಯನ್ಶಿಪ್ ಅನ್ನ ಗೆದ್ದಂತಹ ವ್ಯಕ್ತಿ ಬಾಕ್ಸಿಂಗ್ ಒಳಗಡೆ ಮೇರಿ ಕೋಮ್. ನೆನ್ಪಿಟ್ಕೊಡ್ರಿ. ಸೊ ಇವ್ರೇನಪ್ಪಾ ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಸ್ ಗಳು. ಅದಾದ ನಂತರ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತ ಥಿಂಗ್ಸ್ ಗಳು ಇನ್ನೂ ಇದ್ದು ಅಂತಂದ ಹೇಳಿದ್ರೆ ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಇದು.